ಶ್ರೀ ಗುರುಭ್ಯೋ ನಮಃ. ಹರಿಕಥಾಮೃತಸಾರದ 102ನೇ ಭಾಗವನ್ನು ಇವತ್ತು ರಾಘವೇಂದ್ರ ಸ್ವಾಮಿಗಳ ಮಧ್ಯಾರಾಧನೆ ದಿವಸ ನಾವು ಶ್ರವಣ ಮಾಡಬೇಕು. ಬಿಂಬೋಪಾಸನ ಸಂಧಿ ಅಂತ ಹರಿಕಥಾಮೃತಸಾರದ 18ನೇ ಸಂಧಿ. ಅದು ಒಟ್ಟಾರೆ ಪದ್ಯಗಳಲ್ಲಿ 534 ಪದ್ಯಗಳು ಮುಕ್ತಾಯ ಕಂಡಿವೆ. 535ನೇ ಪದ್ಯವನ್ನು ಈಗ ಶ್ರವಣ ಮಾಡಬೇಕು. ನಾವು ಮಾಡುವಂಥ ಎಲ್ಲ ರಾಘವೇಂದ್ರ ಸ್ವಾಮಿಗಳ ಅಷ್ಟೋತ್ತರ, ಪಂಚಾಮೃತಾಭಿಷೇಕ, ಅಲಂಕಾರ ಭೋಜನ, ಅಲಂಕಾರ ಭೋಜನ ಇತ್ಯಾದಿ ಏನೇನು ಸಂಗತಿಗಳಿವೆ ಅದೆಲ್ಲದಕ್ಕಿಂತ ಹೆಚ್ಚಿನದ್ದು ರಾಘವೇಂದ್ರ ಸ್ವಾಮಿಗಳಿಗೆ ಪ್ರೀತಿಯಾಗುವಂಥ ಸಂಗತಿ. ಅವರಿಗೆ ನಾವು ಹಾಕುವಂಥ ಹಾರ ಅಂದರೆ ನಮ್ಮ ಶ್ರವಣ ಮನನ ಈ ರೂಪವಾದಂಥ ಹಾರ. ಈ ಸೇವಾ ಅವರಿಗೆ ಬಹಳ ಪ್ರಿಯಕರವಾದದ್ದು. ರಾಯರನ್ನ ಎಲ್ಲ ಗ್ರಂಥಗಳಿಗೂ ಸಂಬಂಧಪಟ್ಟಂತೆ ಕೂಡ ನಾವು ನೆನಪಿಸ್ಕೊಳ್ಳೇಬೇಕು. ಉಪನಿಷತ್ತುಗಳು, ಗೀತೆ, ಋಗ್ವೇದ, ಹೀಗೆ ಯಾವ ಗ್ರಂಥಗಳನ್ನು ಒಬ್ಬ ಜಿಜ್ಞಾಸು ಅರ್ಥ ಮಾಡಿಕೊಳ್ಬೇಕು ಅಂತ ಹೋದರೂ ಕೂಡ ಅಲ್ಲೆಲ್ಲ ಕಡೆ ರಾಯರ ಒಂದು ಕಾಣಿಕೆ. ಅವರು ಏನು ಹೇಳ್ತಾರೆ ರಾಯರು, ಉಳಿದವರೆಲ್ಲ ಹೇಳಿದ್ದಾಯಿತು, ರಾಘವೇಂದ್ರ ಸ್ವಾಮಿಗಳು ಒಂದು ಈ ದೃಷ್ಟಿ ಇದಕ್ಕೆ ಸಂಬಂಧಪಟ್ಟಂತೆ ಏನು ಅಭಿಪ್ರಾಯ ಹೇಳಿದ್ದಾರೆ ಅದನ್ನೊಂದು ಬಾರಿ ನೋಡ್ರಿ ಅಂತ ಪಾಠ ಹೇಳುವವರು, ಪಾಠ ಕೇಳುವವರು ಹೀಗೆ ನೋಡ್ತಿರ್ತಾರೆ. ಅಂಥ ಒಂದು ವಿಶಿಷ್ಟವಾದಂಥ ವ್ಯಕ್ತಿತ್ವ ರಾಘವೇಂದ್ರ ಸ್ವಾಮಿಗಳದು. ನಾವು ಮೇಲಿನ ಮೇಲೆ ಹೇಳ್ತಿರ್ತೀನಿ, ನಾವು ಅವ್ರನ್ನ ಕೇಳೋದು ಏನೇನೋ ಕೇಳ್ತೇವೆ, ಕೇಳ್ತೀವಿ, ಲೌಕಿಕ ಸಂಗತಿಗಳನ್ನೆಲ್ಲ ಕೇಳ್ತೀವಿ. ಕೇಳಿದ್ರೆಲ್ಲ ಕೊಡ್ತಾರವ್ರು. ಪಾಪ ಜನ ಭಕ್ತರು ಬಂದಿದ್ದಾರೆ, ಅವರಿಗೆ ಕೊಡೋದನ್ನು ಕೊಡಬೇಕು ಅಂತ ಕೊಡ್ಲಿಕ್ಕಾಗೆ ಕೂತಿದ್ದಾರೆ, ಕೊಟ್ಬಿಡ್ತಾರೆ. ಆದರೆ ಸ್ವಲ್ಪ ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನು ಕೊಡ್ರಿ, ನಮಗೆ ಶಾಸ್ತ್ರವನ್ನು ಶ್ರವಣ ಮಾಡುವಂಥ, ಶಾಸ್ತ್ರವನ್ನು ಪ್ರವಚನ ಮಾಡುವಂಥ ಒಂದು ಅವಕಾಶವನ್ನು ಕೊಡ್ರಿ ಅಂತ ಅವ್ರನ್ನ ಕೇಳುವವರು ಬಹಳ ಕಡಿಮೆ. ಕೇಳಿದರೆ ಅವ್ರು ಎಷ್ಟು ಸಂತೋಷ ಪಡ್ತಾರೋ, ಅದೆಷ್ಟೋ ಜೀವಗಳಲ್ಲಿ ಒಂದು ಜೀವ ಇಂಥದ್ದು ನಮ್ಗೆ ಕೇಳ್ತಾ ಇದೆ ಅಂತ ಅವ್ರು ಎಷ್ಟು ಸಂತೋಷ ಪಡ್ತಾರೋ ಏನೋ. ಆದರೆ ಅದನ್ನು ಕೇಳೋರು ಕಡಿಮೆ. ಇದ್ದಾರೆ ಎಲ್ಲ ಕಡೆ, ಇಲ್ಲ ಅಂತಲ್ಲ, ನಾವು ಮಾತ್ರ ಅಂತಲ್ಲ, ಇದ್ದಾರೆ ಎಷ್ಟೋ ಜನ. ಅಂಥದನ್ನೀಗ ಆ ರಾಘವೇಂದ್ರ ಸ್ವಾಮಿಗಳ ಈ ಆರಾಧನೆ ದಿವಸ ಇದನ್ನು ಶ್ರವಣ ಮಾಡಬೇಕು. ಮತ್ತು ದೈವಯೋಗದಿಂದ ಉಪನಿಷತ್ತುಗಳನ್ನೇ ನಿನ್ನೆ, ಇವತ್ತು, ನಾಳೆ ನಾವು ಹೆಚ್ಚಾಗಿ ಶ್ರವಣ ಮಾಡುವಂಥ ಒಂದು ಅವಕಾಶನೂ ಕೂಡ ನಮಗೆ ಒದಗಿ ಬಂದಿದೆ. 102ನೇ ಭಾಗವನ್ನು ನೀವು ಶ್ರವಣ ಮಾಡಬೇಕು ಅಂತ ಹೇಳಿದೆ. 11ನೇ ಪದ್ಯವನ್ನು ಶ್ರವಣ ಮಾಡಬೇಕು. ಆ 11ನೇ ಪದ್ಯವನ್ನು ಶ್ರವಣ ಮಾಡೋದಕ್ಕಿಂತ ಮೊದಲು 8ನೇ ಪದ್ಯ ನಿನ್ನೆ ಶ್ರವಣ ನಾವೇನು ಮಾಡಿದ್ವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಿನ್ನೆ ಹೇಳಿದ್ದನ್ನು ಮತ್ತಷ್ಟು ನಾನು ವಿವರಿಸಿ ಹೇಳಬೇಕಷ್ಟೆ. ಹಿಂದೆ ಬಂದದ್ದೇ ಇದೆ, ಮತ್ತಷ್ಟು ಹೇಳಬೇಕಷ್ಟೆ. ಅಲ್ಲಿ ಈ ಜೀವರಿಗೆ ಒಂದು ಅಂಗಿಯನ್ನು ತೊಡಿಸಿದ್ದಾನೆ ಈ ಪರಮಾತ್ಮ. 3 ಗುಣಗಳು ಅನ್ನುವಂಥ ಒಂದು ದೊಡ್ಡ ಅಂಗಿಯನ್ನು ತೊಡಿಸಿಬಿಟ್ಟಿದ್ದಾನೆ. ಆ ಗುಣಗಳಿಂದ ಕೂಡಿದಂಥ ಅಂಗಿಯನ್ನು ತೊಡಿಸಿ ಅವರನ್ನ ಈ ಸಂಸಾರದಲ್ಲಿ ಆತ ತೊಳಲಾಡುವಂತೆ ಮಾಡಿದ್ದಾನೆ ಅಂತ ಸಂಗತಿ ನಿನ್ನೆ ಬಂತು. ಹಾಗಾದರೆ ಇದನ್ನೆಲ್ಲ ದಾಟಿ ಹೋಗಬೇಕಾದ್ರೆ ಮನುಷ್ಯ ಏನು ಮಾಡಬೇಕು? ಅದನ್ನ ಪ್ರಶ್ನೆ. ಶ್ರವಣ ಮನನವ ಮಾಳ್ಪರಿಗೆ ಮೋಚಕ ನೆನೆಸುತ್ತಿಪ್ಪ ಅಂತ ಹೇಳಿದ್ವಿ. ಯಾರು ಆ ಭಗವಂತನ ಕುರಿತಾಗಿ ಶ್ರವಣ ಮಾಡಿದ್ದನ್ನು ಮನನ ಮಾಡ್ತಾರೆ, ಅದಾದಮೇಲೆ ಧ್ಯಾನ ಮಾಡ್ತಾರೆ, ಅಂಥವರಿಗೆ ಆ ಭಗವಂತ ಮೋಚಕನಾಗ್ತಾನೆ. ತಾನು ಮೋಚಕ ಆಗದೇ ಇದ್ದರೂ ತನ್ನ ಭಕ್ತರು ಯಾರಿರ್ತಾರೆ ಅಂಥವ್ರ ಮೂಲಕವಾಗಿ ಆದರೂ, ಎಲ್ಲ ಕಡೆ ಭಗವಂತ ತಾನು ಇರೋದಿಲ್ಲ ಅಂತಿದೆ. ಭಗವಂತ ತಾನು ನೇರವಾಗಿ ಕೆಲಸ ಮಾಡೋದಿಲ್ಲ ಎಲ್ಲ ಕಡೆ, ಯಾಕಂದ್ರೆ ಅಂಥ ಯೋಗ್ಯತಾ ನಮಗಲ್ಲ. ಹಾಗಾಗಿ ಅಂಥ ಮಹಾನುಭಾವರು ಯಾರಿರ್ತಾರೆ, ರಾಘವೇಂದ್ರ ಸ್ವಾಮಿಗಳಂಥ ಮಹಾನುಭಾವರು, ಅಂಥವ್ರ ಮೂಲಕವಾದರೂ ಮೋಚನ ಮಾಡಿಸ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಆತ್ಮಾವಾರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ ಒಂದು ಮಂತ್ರ ನಾನು ನಿನ್ನೆ ಹೇಳಿದೆ. ಅದು ಎಲ್ಲಿದಂದರೆ ಬೃಹದಾರಣ್ಯಕೋಪನಿಷತ್ತಿನ ಮಂತ್ರ ಅಂತ ಹೀಗೆ ಹೇಳಿದೆ. ಅಲ್ಲಿ ಯಾಜ್ಞವಲ್ಕ್ಯರ ಬಗ್ಗೆ ವರ್ಣನೆ ಬಂದಿದೆ. ಯಾಜ್ಞವಲ್ಕ್ಯರ ಬಗ್ಗೆ ಹೇಳ್ತಾ ಹೋಗುವಾಗ ಅವರಿಗೆ ಮೈತ್ರೇಯಿ ಮತ್ತು ಗಾರ್ಗಿ ಅಂತ ಇಬ್ಬರು ಪತ್ನಿಯರಿದ್ರು ಅಂತ ಹೇಳಿದೆ. ನಾನು ಸ್ವಲ್ಪ ತಪ್ಪು ಹೇಳಿದೆ ಅಷ್ಟೇ, ವಿಷಯ ಎಲ್ಲ ಸರಿನೇ. ಆ ಗಾರ್ಗಿ ಅಲ್ಲ, ಅವಳು ಕಾತ್ಯಾಯನಿ ಅಂತ. ಆ ಪತ್ನಿ, ಇನ್ನೊಬ್ಬ ಪತ್ನಿ ಹೆಸರು ಕಾತ್ಯಾಯನಿ ಅಂತ, ಇಷ್ಟೇ ವ್ಯತ್ಯಾಸ. ಅದನ್ನ ಉಪನಿಷತ್ತಿಗೆ ಅನುಸಾರವಾಗಿ ಮತ್ತೊಂದು ಬಾರಿ ನಾವು ಆಲೋಚನೆ ಮಾಡಿದರೆ ಬಹಳ ಇವತ್ತಿನ ದಿವಸಕ್ಕೊಂದು ಉಚಿತವಾದಿತ್ತು. ಅತಃ ಯಾಜ್ಞವಲ್ಕ್ಯಸ್ಯ 2 ಭಾರ್ಯೆ ಬಭೂವತು ಮೈತ್ರೇಯಿ ಕಾತ್ಯಾಯಿನಿ ಚ. ಇದು ಬೃಹದಾರಣ್ಯಕ ಉಪನಿಷತ್ತು. ಅದರ 4ನೇ ಅಧ್ಯಾಯದಲ್ಲಿ ಬರುವಂಥ ಮಾತಿದು. 2 ಭಾರ್ಯೆ ಬಭೂವತು, ಇಬ್ಬರು ಪತ್ನಿಯರಿದ್ರು, ಮೈತ್ರೇಯಿ ಮತ್ತು ಕಾತ್ಯಾಯಿನಿ ಅಂತ. ತಯೋರ್ಹ ಮೈತ್ರೇಯಿ ಬ್ರಹ್ಮವಾದಿನಿ ಬಭೂವ. ಅವರಿಬ್ಬರಲ್ಲಿ ಆ ಮೈತ್ರೇಯಿ ಅಂತ ಏನಿದ್ದಲ್ಲ ಅವಳು ಬ್ರಹ್ಮವಾದಿನಿ ಬಭೂವ.
ಯಾವ ಗಂಡಸಿಗೂ ಕೂಡ ಅವಳು ಕಡಿಮೆ ಇದ್ದಿದ್ದಿಲ್ಲ, ಅಷ್ಟು ಶಾಸ್ತ್ರನಿಷ್ಠಳಾಗಿದ್ಲು. ಈ ಚತುರ್ಥಾಧ್ಯಾಯದಲ್ಲಿ ಬರುವಂಥ ಅನೇಕ ಭಾಗಗಳಿವೆ. ಖಗೋಳ ಬ್ರಾಹ್ಮಣ, ಮೈತ್ರೇಯಿ ಬ್ರಾಹ್ಮಣ, ಷಡಾಚಾರ್ಯ ಬ್ರಾಹ್ಮಣ ಅಂತೀಗೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನ ಭಾಗಗಳು. ಅದರಲ್ಲಿ ಈ ಭಾಗ ಇದಕ್ಕೆ ಮೈತ್ರೇಯಿ ಬ್ರಾಹ್ಮಣ ಅಂತಲೇ ಹೆಸರು. ಅವಳ ಹೆಸರಿನಿಂದ ಅದಕ್ಕೆ ಯಾಜ್ಞವಲ್ಕ್ಯ ಬ್ರಾಹ್ಮಣ ಅಂತ ಹೆಸರು ಬಂದಿಲ್ಲ. ಇದಕ್ಕೆ ಮೈತ್ರೇಯಿ ಬ್ರಾಹ್ಮಣ ಅಂತಾನೆ. ಅಂಥ ವೇದದೃಷ್ಟಾರಂಥ ಮಹಾ ದೊಡ್ಡ ಋಷಿಯವಳು. ತಯೋರ್ಹ ಮೈತ್ರೇಯಿ ಬ್ರಹ್ಮವಾದಿನಿ ಬಭುವ. ಅವಳು ಬ್ರಹ್ಮವಾದಿನಿ ಆಗಿದ್ಲು. ಸ್ತ್ರೀ ಪ್ರಜ್ಞೆ ಇವತ್ತರಿಗೆ ಕಾತ್ಯಾಯಿನಿ ಆಗಿದ್ದಂದ್ರೆ ಎಲ್ಲಾ ಸ್ತ್ರೀಯರಂತೆ ಅವಳು ಇದ್ಲು. ಎಲ್ಲಾ ಸ್ತ್ರೀಯರಿಗೆ ಕುಟುಂಬ, ತನ್ನ ಮಕ್ಕಳು, ಸಂಪತ್ತು, ಗಂಡ ಸಂಪಾದನೆ ಮಾಡಿದಂಥ ಆಸ್ತಿ, ಅದ್ರ ಬಗ್ಗೆ ಹೇಗೆ ಕಂಡಿರ್ತದ ಹಾಗೆ ಅವಳು ಇದ್ಲು. ಸ್ತ್ರೀ ಪ್ರಜ್ಞೆ ಅಂತ ಹೇಳಿದ್ರು ಉಪನಿಷತ್ತು, ಹಾಸ್ಯವಾಗಿ ಹೇಳಿದೆ. ಅತಃ ಯಾಜ್ಞವಲ್ಕ್ಯ ಅನ್ಯದ್ವೃತ್ತಂ ಉಪಾಕರಿಷ್ಯನ್. ಯಾಜ್ಞವಲ್ಕ್ಯರಿಗೊಮ್ಮೆ ಈಗಿರುವ ಗೃಹಸ್ಥಾಶ್ರಮವನ್ನು ದಾಟಿ ಮುಂದೆ ಹೋಗ್ಬೇಕು ಅನಿಸ್ತು, ಸನ್ಯಾಸಾಶ್ರಮವನ್ನು ತಿಳ್ಕೊಳ್ಬೇಕು ಅಂತ ಅನಿಸ್ತು. ಪ್ರವ್ರಜಿಷ್ ಮೈತ್ರೇಯಿ ಹೋವಾಚ ಯಾಜ್ಞವಲ್ಕ್ಯ. ಅವರು ಮೈತ್ರೇಯನ್ನು ಕರೆದ್ರು, ನಾನು ಗೃಹಸ್ಥಾಶ್ರಮವನ್ನು ಬಿಟ್ಟು ಸನ್ಯಾಸಾಶ್ರಮ ತಗೊಳ್ಳುವನಿದ್ದೇನೆ. ಪ್ರವ್ರಜಿಶ್ಚನ್ವಾ ಅರೇ ಅಹಂ ಅಸ್ಮಾತ್ ಸ್ಥಾನಾದಸ್ಮಿ ಹಂತತೆ ಅನಯ ಕಾತ್ಯಾಯನ್ಯ ಅಂತಂ ಕರವಾಣಿ. ನಿಮ್ಮಿಬ್ಬರಿಗೂ ನಮ್ಮ ಆಸ್ತಿಯನ್ನು ವಿಭಾಗ ಮಾಡುವನಿದ್ದೇನೆ ಅಂದ್ರು ಅವರು. ಆ ಕೇಳಿದಂತೆ ಮೈತ್ರೇಯಿ ಸಾಹೋವಾಚ ಎನ್ನುಮ ಇಯಂ ಭಗೋಹೋ ಸರ್ವಾ ಪೃಥಿವೀ ವಿತ್ತೇನ ಪೂರ್ಣ ಸ್ಯಾತ್ ಸ್ಯಾಂ ಮಹಂ ತೇನ ಅಮೃತ ಅಹೋ ನೀತಿ. ಅಲ್ಲ, ನನಗೆ ಇಡೀ ಭೂಮಂಡಲವನ್ನು ನೀವು ಕೊಟ್ಟರು ಕೂಡ ಆಸ್ತಿಯನ್ನಾಗಿ, ಇದರಿಂದ ನನಗೆ ಆ ಸಂಪತ್ತು ವಶ ಆದರೂ ಕೂಡ ನಾನು ಮೋಕ್ಷವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆದೀತು ಅಂತ ಕೇಳಿದ್ರು. ಯಾಜ್ಞವಲ್ಕ್ಯರು ಸಹಜವಾಗಿ ಇಲ್ಲ ಅಂದ್ರು. ನೇತಿ ಹೋವಾಚ ಯಾಜ್ಞವಲ್ಕ್ಯ ಅಥೈವ ಉಪಕರಣವತಾಂ ಜೀವಿತಂ ತಥೈವ ಮೇ ಜೀವಿತಂ ಸ್ಯಾತ್ ಅಮೃತತ್ವಸ್ಯತು ನ ಆಶಾಸ್ತಿ ವಿತ್ತೇನೇತಿ. ಲೋಕದಲ್ಲಿ ದೊಡ್ಡ ಪ್ರಮಾಣದ ಸಂಪತ್ತು, ನಮ್ಮ ಮನೆ, ಕುಟುಂಬ, ಇವೆಲ್ಲ ಏನು ಸುಖ ಸಿಗ್ತದಷ್ಟೇ. ಹಾಗೆ ನಾನು ನನ್ನ ಆಸ್ತಿ ನೆನಪು ಕೊಟ್ಟರೆ ಆ ಥರ ಸುಖ ನನಗೆ ಸಿಗ್ತದೆ ಹೊರತು ಮೋಕ್ಷವನ್ನು ಸಿಗೋದಿಲ್ಲ ಈ ಆಸ್ತಿಯನ್ನು ಪಡ್ಕೊಂಡ್ರೆ. ಆಗ ಅವಳೆಂದು ಏನಾಹಂ ನಾ ಅಮೃತಾಸ್ಯಾಂ ಕಿಮಹಂ ತೇನ ಕುರ್ಯಾಂ ಇದೇವ ಭಗವನ್ ವೇತ್ತ ತದೇವ ಮೇ ಬ್ರೂಹಿ. ಹಾಗಾದ್ರೆ ಮೋಕ್ಷ ಸಿಗೋದಿಲ್ಲ, ನಿಮ್ಮ ಆಸ್ತಿ ತಗೊಂಡು ನಾನು ಏನು ಮಾಡಬೇಕು? ನನಗೆ ಅದು ಬೇಡ. ಯಾವುದನ್ನು ಮೋಕ್ಷ ಸಾಧನ ಅಂತ ನೀವು ತಿಳಿದಿದ್ದೀರೋ ಅದನ್ನು ನನಗೆ ಹೇಳ್ರಿ. ಆಗ ಸಹೋವಾಚ ಯಾಜ್ಞವಲ್ಕ್ಯ ಪ್ರಿಯಾಹ ವೈ ಖಲು ನೋ ಭವತಿ ಸತಿ ಪ್ರಿಯಂ ಅವಧೃತ್ ಹಂತ ತರ್ಹಿ ಭವತಿ ಏತದ್ ವ್ಯಾಖ್ಯಾಸ್ಯಾಮಿ ತೇ ವ್ಯಾಚಕ್ಷಾಣಶ್ಚ ತುಮೇ ನಿದಿಧ್ಯಾತ್ಸಸ್ವ. ನೀನು ನನಗೆ ಬಹಳ ಪ್ರಿಯವಾದ ಪತ್ನಿ, ಯಾಕಂದ್ರೆ ನನಗೆ ಪ್ರಿಯವಾದಂತಹ ನನಗೆ ಏನು ಮಾಡಿದ್ರೆ ಪ್ರಿಯ ಆಗ್ತದೆ ಈ ಗಂಡನಿಗೆ, ಈ ಗಂಡನ ಸ್ವಭಾವ ಏನು ಅಂತ ತಿಳ್ಕೊಂಡು ನೀನು ಮಾತಾಡುವಳಾಗಿದ್ದಿ. ಬಹಳ ಸಂತೋಷ. ನಿನಗೆ ಮುಕ್ತಿ ಸಾಧನವಾದ ಪ್ರಮೇಯವನ್ನು ಹೇಳ್ತೇನೆ ನಾನು, ಅದನ್ನು ನೀನು ಮನನ ಮಾಡು ಅಂತಂದು ಅವರು ಮುಂದೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ನವಾರೇ ಪತ್ಯುಃ ಕಾಮಾಯ ಪತಿಪ್ರಿಯತೋ ಭಮೋ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ಈ ಗಂಡ ತಾನು ತಿಳ್ಕೊತಾನೆ ಹೆಂಡತಿಗೆ ನಾನು ಪ್ರಿಯವಾಗಿದ್ದೇನೆ, ಹೆಂಡತಿ ತಿಳ್ಕೊಂಡಿರ್ತಾಳೆ ಗಂಡ ನನಗೆ ಪ್ರಿಯನಾಗಿದ್ದಾನೆ. ಹಾಗೆ ಆ ಗಂಡನು ತಿಳ್ಕೊಂಡಿರ್ತಾನೆ ಹೆಂಡತಿ ನನಗೆ ಬೇಕಾದವಳು, ಬಹಳ ಪ್ರಿಯಳಾದವಳು, ನನಗೆ ಬೇಕಾದವಳು ಈ ಹೆಂಡತಿ ಅಂತ. ಅವರಿಬ್ಬರು ಪರಸ್ಪರ ತಿಳ್ಕೊಂಡಿರ್ತಾರೆ, ಮಕ್ಕಳು ತಿಳ್ಕೊಂಡಿರ್ತಾರೆ, ಇವರೆಲ್ಲ ನಮಗೆ ಬೇಕಾದವರು. ನಾವು ಹಾಗೆ ತಿಳ್ಕೊಂಡಿರ್ತೀರಿ, ನೀವು ಹಾಗೆ ತಿಳ್ಕೊಂಡಿರ್ತೀರಿ ಸಂಸಾರದಲ್ಲಿ. ಆದ್ರೆ ಇವ್ರು ಯಾರ ಅಪೇಕ್ಷೆಯೂ ಈ ಜಗತ್ತಿನಲ್ಲಿ ನಡೆಯೋದಿಲ್ಲ. ಇಲ್ಲಿ ನಡೆಯೋ ಅಪೇಕ್ಷೆ ಅಂದ್ರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಮ ಭವತಿ. ನಡೆಯೋ ಆಸೆ, ನಡೆಯೋ ಒಂದೇ ಒಂದು ರೂಲ್ ಆರ್ಡರ್ ಅಂತಂದ್ರೆ ಅವನೊಬ್ಬಂದೇ. ಅವನ ಆಜ್ಞೆ ಬಿಟ್ಟರೆ ಈ ಜಗತ್ತಿನಲ್ಲಿ ಇನ್ಯಾವ ಆಜ್ಞೆಯೂ ಕೂಡ ನಡೆಯೋದಿಲ್ಲ. ಅಂತ ಪ್ರಬಲನಾದ ವ್ಯಕ್ತಿ ಅವನು ಅಂತ ಹೀಗೆ ಅವನ ಬಗ್ಗೆ ಅವರು ಹೇಳ್ತಾ ಹೋದ್ರು. ಆತ್ಮನ ನವಾರೇ ಜಾಯಾಯ ಕಾಮಾಯೈ ಜಾಯಾ ಪ್ರಿಯಾ ಭವತಿ ಆತ್ಮನಸ್ತು ಕಾಮಾಯ ಜಾಯಾ ಪ್ರಿಯಾ ಭವತಿ. ಹಾಗೆ ಪುತ್ರಾಹ ಪಶವಃ, ಎಲ್ಲರೂ ಯಾವ ಪುತ್ರ ಪಶು ಯಾವುದೂ ಕೂಡ ತಮ್ಮ ಅಪೇಕ್ಷೆಯನ್ನು ನಡೆಸಲಿಕ್ಕೆ ಸಮರ್ಥ ಅಲ್ಲ. ಸುಮ್ಮನೆ ಅಪೇಕ್ಷೆ ಪಡಬಹುದು ಹೊರತು ನಡೆಸಲಿಕ್ಕೆ ಸಮರ್ಥ ಅಲ್ಲ. ನಡೆಸಲಿಕ್ಕೆ ಸಮರ್ಥ ಒಬ್ಬ ಭಗವಂತ ಒಬ್ಬನೇ. ಅದಕ್ಕಾಗಿ ಏನ್ ಮಾಡಬೇಕು? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯತಂ ಭವತಿ ಆತ್ಮಾವ ಅರೇ ದೃಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಅವನ ಬಗ್ಗೆ ಅವನನ್ನು ನೋಡಬೇಕು. ಅದಕ್ಕಾಗಿ ಏನ್ ಮಾಡಬೇಕು? ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದನ್ನು ಮನನ ಮಾಡಬೇಕು. ಮನನ ಮಾಡಿದ್ದನ್ನು ಧ್ಯಾನ ಮಾಡಬೇಕು ಏಕಾಂತದಲ್ಲಿ ಕೂತ್ಕೊಂಡು. ಮೈತ್ರೇಯಿ ಆತ್ಮನಿ ಖಲು ಅರೇ ದೃಷ್ಟೇ ಶ್ರುತೆ ಮತೆ ವಿಜ್ಞಾತೆ ಸರ್ವಂ ಇದಂ ವಿದಿತಂ. ಆತ್ಮನೊಬ್ಬನ್ನು ತಿಳ್ಕೊಂಡ್ಬಿಟ್ರೆ ಈ ಜಗತ್ತೆಲ್ಲ ತಿಳ್ಕೊಂಡಂತೇನೆ. ಇದನ್ನು ತಿಳ್ಕೊಂಡ್ರು ಅಷ್ಟೇ, ತಿಳ್ಕೊಳ್ತಾ ಇದ್ರು ಅಷ್ಟೇ. ಹೀಗೆ ಜಗತ್ತು ಆತ್ಮನ ಮುಂದೆ ಬಹಳ ತುಚ್ಛ.
ಹಾಗಾಗಿ ಬೇರೆ ಯಾವ ಸಂಗತಿಯೂ ಕೂಡ ನಮಗೆ ಈ ಜಗತ್ತಿನಲ್ಲಿ ಬೇಕಾಗೋದೇ ಇಲ್ಲ ಅಂತ. ಹೀಗೆ ಆ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಈ ಮೈತ್ರೇಯಿ ಮತ್ತು ಯಾಜ್ಞವಲ್ಕ್ಯರ ಬಗ್ಗೆ ಒಟ್ಟಾರೆ 2 ಕಡೆ ಬರ್ತದೆ. ಈಗ ಒಂದ್ ಕಡೆ ಬಂದದ್ದನ್ನ ನಾನು ಹೇಳಿದೆ, ಮತ್ತೊಂದು ಕಡೆಯೂ ಕೂಡ ಇದೇ ಸಂಗತಿ ಇದೆ. ಆದರೆ ವಿಸ್ತಾರವಾಗಿ ಏನು ಬಂದಿದೆಯಲ್ಲ ಅದನ್ನೇ ನಾನೀಗ ಆ ಉಪನಿಷತ್ತಿನ ಭಾಗವನ್ನೇ ಓದಿದೆ, ಅದನ್ನೇ ಹೇಳಿದೆ. ಹೀಗೆ ಶ್ರವಣ, ಭಗವಂತನ ಕುರಿತಾದ ಶ್ರವಣ ಹೇಗೆ ಮಾಡಬೇಕು, ಆ ಶ್ರವಣಕ್ಕೆ ಮಹತ್ವ ಎಷ್ಟಿದೆ, ಮತ್ತು ಆ ಶ್ರವಣ ಮಾಡಿದ್ದನ್ನು ಮನನ ಹೇಗೆ ಮಾಡಬೇಕು, ಮನನ ಮಾಡಿದ್ದನ್ನು ಏಕಾಂತದಲ್ಲಿ ಧ್ಯಾನ ಮಾಡಬೇಕು ಮನುಷ್ಯ. ಯಾವುದೇ ಮಂತ್ರ ನಾವು ಅಂದಾಗ ಆ ಮಂತ್ರವನ್ನು ಅನ್ನುವಾಗ ಇಷ್ಟೆಲ್ಲ ನಾವು ಕೇಳಿದ ಸಂಗತಿಗಳನ್ನ, ತಿಳಿದ ಸಂಗತಿಗಳನ್ನ ಆ ಧ್ಯಾನದಲ್ಲಿ ಆರೂಢವಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಈ ಬೃಹದಾರಣ್ಯಕ ಉಪನಿಷತ್ತಿನ ಭಾಷ್ಯನೇ ಹೇಳಿದೆ, ಶ್ರವಣಂ ಮನನಂ ಚೈವ ಧ್ಯಾನಂ ಭಕ್ತಿ ತಥಾದೃಶಿ ಜ್ಞಾನಂ ಚೋಕ್ತ ವಿಶೇಷಣಂ ಸರ್ವೇಷಾಂ ಸಾಧನಂ ಭವೇತ್. ಶ್ರವಣ, ಮನನ, ಧ್ಯಾನ, ಆಮೇಲೆ ಭಕ್ತಿ, ಮತ್ತೆ ಕೊನೆಗೆ ಭಗವಂತನನ್ನು ಕಣ್ಣಾರೆ ಕಾಣುವುದು. ಇವೆಲ್ಲ ಎಲ್ಲರಿಗೂ ಕೂಡ ಮೋಕ್ಷ ಸಾಧನ. ಇದನ್ನು ಬಿಟ್ಟು ಎಂದೂ ಯಾರಿಗೂ ಮೋಕ್ಷ ಇಲ್ಲ. ತ್ಯಕ್ತ್ವೈತಾನೇನ ಕಸ್ಯಾಪಿ ಭವೇನ್ ಮೋಕ್ಷ ಕಥಂಚನ. ಏನು ಭಗವಂತನ ಏನು ತಿಳ್ಕೊಳ್ಬೇಕು? ಭಗವಂತನೇ ದೊಡ್ಡವನು. ಜ್ಞಾನಪೂರ್ವಕ ಸ್ನೇಹ. ಭಗವಂತನ ಭಕ್ತಿಯಲ್ಲಿ ಏನು ಭಕ್ತಿ ಮಾಡಬೇಕು? ಭಕ್ತಿ ಮಾಡಬೇಕು ಅಂತ ಎಲ್ಲರೂ ಹೇಳ್ತಿರ್ತಾರೆ, ಕೇಳ್ತಿರ್ತಾರೆ. ಭಕ್ತಿ ಮಾಡಬೇಕು ಅಂತ ಏನು ಮಾಡಬೇಕು? ಭಗವಂತ ಅವನಲ್ಲಿರುವಂಥ ಮಹತ್ವವನ್ನು ತಿಳ್ಕೊಂಡು ಆ ಮಹತ್ವಕ್ಕನುಸಾರವಾಗಿ ಆತನನ್ನ ಪ್ರೀತಿಸಬೇಕು. ಸರ್ವೋತ್ತಮತೆಯ ಜ್ಞಾನಪೂರ್ವಕ ಸ್ನೇಹ ಏವತ್ತು ಭಕ್ತಿ. ಇದನ್ನೇ ಭಕ್ತಿ ಅಂತ ಕರೀತಾರೆ. ಇದನ್ನ ಮಾಡಿದ್ರಿಂದಲೇ ಎಲ್ಲಾ ಮನುಷ್ಯನು ಕೂಡ ಸಾಧನೆ ಶಿಖರವನ್ನು ಏರ್ತಾನೆ. ಅದು ಬಿಟ್ಟು ಅವನಿಗೆ ಬೇರೆ ಯಾವ ಮಾರ್ಗವೂ ಕೂಡ ಇಲ್ಲ ಅಂತ ಅಲ್ಲಿ ಬಂದಿತ್ತು. ಹೀಗೆ ಮೈತ್ರೇಯಿ ಗಾರ್ಗಿ ಅಂತ ನಾನು ನಿನ್ನೆ ಹೇಳಿದ್ದೆ. ಗಾರ್ಗಿ ಅಲ್ಲ, ಮೈತ್ರೇಯಿ ಕಾತ್ಯಾಯನಿ ಅಂತ. ಹೀಗೆ ವ್ಯತ್ಯಾಸ ಅಷ್ಟೆ. ಹೀಗೆ ಅದು 8ನೇ ಪದ್ಯ. ಆ 8, 9, 10 ಇವೆಲ್ಲ ಪದ್ಯಗಳನ್ನ ಕಳೆದ ದಿವಸ ಶ್ರವಣ ಮಾಡಿದ್ವಿ. ಇನ್ನ 11ನೇ ಪದ್ಯವನ್ನು ನಾವೀಗ ಶ್ರವಣ ಮಾಡಬೇಕು. ಇದು ಕೂಡ ಇದೇ ಬೃಹದಾರಣ್ಯಕ ಉಪನಿಷತ್ತಿಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಪದ್ಯ. ಪರಿಚ್ಛೇದತ್ರಯ ಪ್ರಕೃತಿಯೊಳಗಿರುತಿಹನು ವಿಶ್ವಾದಿ ರೂಪವ ಧರಿಸಿ ಆತ್ಮಾದಿ ರೂಪವ ಈಶಣತ್ರಯದಿ ಸುರುಚಿ ಜ್ಞಾನಾತ್ಮ ಸ್ವರೂಪದಿ ತುರಿಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖಪ್ರದಾಯಕ ನೀತನಹುದೆಂದು. ಈ ಪ್ರಕೃತಿಯೊಳಗೆ ಸತ್ವ, ರಜಸ್ತಮಸ್ ಅಂತ 3 ಭಾಗಗಳು ಮುಖ್ಯವಾಗಿ. ಆ ಪ್ರಕೃತಿಯೊಳಗೆ ಇವನು ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ. ವಿಶ್ವ, ತೈಜಸ, ಪ್ರಾಜ್ಞ ಅಂತ 3 ರೂಪಗಳಿಂದ ಇದ್ದಾನೆ. ಸತ್ವ, ರಜಸ್ತಮಸ್ ಇವುಗಳಲ್ಲಿ. ಪರಿಚ್ಛೇದ ಅಂದ್ರೆ ಭಾಗ. ಪರಿಚ್ಛೇದ ತ್ರಯವುಳ್ಳಂತಹ ಪ್ರಕೃತಿಯೊಳಗೆ ಇರುತಿಹನು ಈತ ಇದ್ದಾನೆ. ಹೇಗೆ? ವಿಶ್ವಾದಿ ರೂಪವ ಧರಿಸಿ, ವಿಶ್ವ, ತೈಜಸ, ಪ್ರಾಜ್ಞಾನ ರೂಪವನ್ನು ತಾಳಿ ಇದ್ದಾನೆ. ಆತ್ಮಾದಿ ರೂಪವ ಈಶಣತ್ರಯದಿ, ಆತ್ಮ, ಪರಮಾತ್ಮ, ಜ್ಞಾನ. ಆತ್ಮ, ಆತ್ಮ, ಅಂತರಾತ್ಮ, ಪರಮಾತ್ಮ ಈ 3 ರೂಪಗಳಿಂದ ಆತ ಎಲ್ಲಿದ್ದಾನೆ? 3 ಈಶಣಗಳಲ್ಲಿ ಇದ್ದಾನೆ. 3 ಈಶಣಗಳಲ್ಲಿದ್ದಾನೆ ಅಂತ ಒಂದು ಶಬ್ದ ಏನು ದಾಸ ಪ್ರಯೋಗ ಮಾಡಿದ್ದಾರಲ್ಲ, ಅದನ್ನು ಅವರು ಬೃಹದಾರಣ್ಯಕ ಉಪನಿಷತ್ನಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅದನ್ನ ಈಗ ಸದ್ಯದಲ್ಲೇ ಹೇಳ್ತೇನೆ ಅದೇನು ಅಂತ. 3 ಈಶಣಗಳಂದ್ರೆ ಏನು? ಆಯ್ತು. ವಿಶ್ವಾದಿ ರೂಪವ ಧರಿಸಿ ಆತ್ಮಾದಿ ರೂಪವ ಈಶಣತ್ರಯದಿ ಸುರುಚಿ ಜ್ಞಾನಾತ್ಮ ಸ್ವರೂಪದಿ ತುರಿಯ ನಾಮಕ ವಾಸುದೇವನು. ಇವನು ನಾವು ಇಲ್ಲಿ ಬಂತಾರೆ ವಿಶ್ವ, ತೈಜಸ, ಪ್ರಾಜ್ಞಾನ ರೂಪದಿಂದ ಸತ್ವರಸ್ತಮೋ ಅನ್ನುವಂಥ 3 ಭಾಗವುಳ್ಳ ಪ್ರಕೃತಿಯಲ್ಲಿದ್ದಾನೆ ಅಂತ. ಹಾಗಾದ್ರೆ ತುರಿಯ ಅಂತ ಇನ್ನೊಂದು ರೂಪ ಇದೆ, ಅದು ಎಲ್ಲಿ ಅಂತ ಪ್ರಶ್ನೆ ಉಳಿತು. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ, ಜ್ಞಾನಾತ್ಮ ಅಂತ 4 ರೂಪ ಇದೆ. ಈಗ ನೀವು ಆತ್ಮ, ಅಂತರಾತ್ಮ, ಪರಮಾತ್ಮ ಅಂತ ಹೇಳಿದ್ರಿ, ಅದನ್ನು 3 ಈಶಣತ್ರಯಗಳಲ್ಲಿ ಇದ್ದಾನೆ ಅಂತ ಹೇಳಿದ್ರಿ. ಹಾಗಾದ್ರೆ ಜ್ಞಾನಾತ್ಮ ಅನ್ನೋ ರೂಪದಿಂದ ಎಲ್ಲಿದ್ದಾನೆ? ಅದನ್ನು ಹೇಳಲಿಲ್ಲಲ್ಲ ಅಂತಂದ್ರೆ, ಸುರುಚಿ ಅಂದ್ರೆ ಒಳ್ಳೆ ಕಾಂತಿ ಇದ್ದವನು, ಅತ್ಯದ್ಭುತವಾದ ರೂಪ ಇದ್ದವನು, ಅವನು ಜ್ಞಾನಾತ್ಮ ಅನ್ನೋ ಸ್ವರೂಪದಿಂದ ತುರಿಯ 4ನೇದಿದ್ದಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ, ತುರಿಯ ಅಂತ. ತುರಿಯ ಅಂದ್ರೆ ವಾಸುದೇವ. ಅವನು ಜ್ಞಾನಾತ್ಮ ಅನ್ನುವ ರೂಪವು, ಆ ವಾಸುದೇವ ಅನ್ನುವ ರೂಪವು ಅವೆರಡು ಕೂಡ ಅಭಿನ್ನವಾಗಿವೆ. ಅವನು ಮುಕ್ತ ಸುಖಪ್ರದಾಯಕನಾಗಿದ್ದಾನೆ. ಇಲ್ಲಿ ನೋಡ್ರಿ, ಸತ್ವ, ರಜಸ್ತಮಸ್ಸು ಇವು ಸಂಸಾರ. ಅಲ್ಲಿ ವಿಶ್ವ, ತೈಜಸ, ಪ್ರಾಜ್ಞ ಅದು ಎಚ್ಚರ, ಕನಸು, ನಿದ್ರೆ. ಮುಂದೆ ಬೇರೇನು ಹೋಗ್ತಾನಲ್ಲ ಅದು ವಾಸುದೇವ. ಹಾಗೆ ಆ ವಾಸುದೇವ ರೂಪಕ್ಕೂ ಜ್ಞಾನಾತ್ಮ ರೂಪಕ್ಕೂ ಸಂಬಂಧ. ಅದೇನು ಕಾರಣ ಅಂತಂದ್ರೆ ಈಶಣ ತ್ರಯಗಳು ಅಂತಿವೆ.
ಎಚ್ಚರ, ಕನಸು, ನಿದ್ರೆ ಇವು ಸಂಸಾರದ್ದು. ಹಾಗೆ ಈಷಣಾತ್ರಯಗಳು ಅಂತ ಹೇಳ್ತಾರೆ. ವಿತ್ತೇಷಣ ದುಡ್ಡಿನ ಬಗ್ಗೆ ಆಸೆ, ಪುತ್ರೇಷಣ ಮಕ್ಕಳ ಬಗ್ಗೆ ಆಸೆ, ದಾರೇಷಣ ಹೆಂಡತಿಯ ಬಗ್ಗೆ ಆಸೆ, ಇವು ಮೂರು ಸಂಸಾರ. ಈಗ ಎಚ್ಚರ, ನಿದ್ರೆ, ಕನಸು ಇವು ಮೂರು ಸಂಸಾರ. ಹಾಗೆ ಹೆಂಡತಿ ಬಗ್ಗೆ ಆಸೆ, ಮಕ್ಕಳ ಬಗ್ಗೆ ಆಸೆ, ದುಡ್ಡಿನ ಬಗ್ಗೆ ಆಸೆ, ಇವು ಮೂರು ಸಂಸಾರ. ಅಂತೂ 6 ರೂಪಗಳು ಸಂಸಾರಕ್ಕೆ ನಿಯಾಮಕ. ಸಂಸಾರ ಅವಸ್ಥೆಯಲ್ಲಿದ್ದಂಥ ಜೀವನಿಗೆ 6 ರೂಪ: ವಿಶ್ವ, ತೈಜಸ, ಪ್ರಾಜ್ಞ, ಎಚ್ಚರ, ಕನಸು, ನಿದ್ರೆಗಳಿಗೆ. ಆಮೇಲೆ ಆತ್ಮ, ಅಂತರಾತ್ಮ, ಪರಮಾತ್ಮ ಇವೆಲ್ಲ ಹೆಂಡತಿ ಬಗ್ಗೆ ಆಸೆ, ದುಡ್ಡಿನ ಬಗ್ಗೆ ಆಸೆ, ಮಕ್ಕಳ ಬಗ್ಗೆ ಆಸೆಗೆ. ಇವಕ್ಕೆ 3. ಅಂತೂ ಸಂಸಾರಾವಸ್ಥೆಯಲ್ಲಿ 3+3. ಸಂಸಾರಾವಸ್ಥೆಯನ್ನು ದಾಟಿ ಹೋದ್ಮೇಲೆ 2. ಒಂದು ಜ್ಞಾನಾತ್ಮ, ಮತ್ತೊಂದು ವಾಸುದೇವ. ಮುಕ್ತಿ ಸುಖ ಪ್ರದಾಯಕ. ಅದಕ್ಕೆ ಎಂತ ಒಂದು ಹೋಲಿಕೆ ಇದೆ ನೋಡ್ರಿ. ತುರಿಯ ನಾಮಕ ವಾಸುದೇವನ ಸ್ಮರಿಸು, ಮುಕ್ತಿ ಸುಖ ಪ್ರದಾಯಕನು ಈತನ ಅಹುದೆಂದು. ಈತ ಮುಕ್ತಿ ಸುಖ ಪ್ರದಾಯಕನಾಗಿದ್ದಾನೆ ಅಂತ ತಿಳ್ಕೊಳ್ರಿ. ಜ್ಞಾನಾತ್ಮ ಮತ್ತು ವಾಸುದೇವ ಇವೆರಡು ಕೂಡ ಮುಕ್ತಿ ಸುಖ ಪ್ರದಾಯಕ. ಹಾಗಾಗಿ ಈ ಸಂಸಾರದಲ್ಲಿ ಎಚ್ಚರ, ನಿದ್ರೆ, ಕನಸನ್ನು ಕೊಡುವಂಥವನು ವಿಶ್ವ, ತೈಜಸ, ಪ್ರಾಜ್ಞೆ. ಇನ್ನ 3 ಈಷಣಗಳು ಅಂದ್ರೆ ಆಸೆಗಳು. ಈ ಆಸೆಗಳನ್ನು ನಮ್ಮಲ್ಲಿ ತುಂಬಿ ನಮ್ಮನ್ನ ಈ ಜಗತ್ತಲ್ಲಿ ಹೋರಾಡುವಂತೆ ಮಾಡಿದ ರೂಪಗಳು ಆತ್ಮ, ಪರಮಾತ್ಮ, ಅಂತರಾತ್ಮ. ಆತ್ಮಾಂತರಾತ್ಮೇತಿ ಹರಿಹಿ ಒಂದು ಪರಮಾತ್ಮ ಅಂತ ಇನ್ನೊಂದು ರೂಪ. ಈಗ ನಾವು ಶ್ಲೋಕ ಎಲ್ಲ ಅರ್ಥ ಆಯ್ತು. ಇನ್ನು ನಾವು ನೋಡ್ಬೇಕಾದ್ದೇನಂದ್ರೆ ಈಷಣಾತ್ರಯ ಅಂದ್ರೆ ಏನು? ಈಷಣ ಅಂದ್ರೆ ಆಸೆ ಅಂತ. ಇಶು ಇಚ್ಛಾಯಾಮ ಮತ್ತು ಧಾತು. ಇಶು ಇಚ್ಛಾಯಾಮ ಅನ್ನೋ ಧಾತುವಿನಿಂದ ಹುಟ್ಟಿದ್ದು ಈಷಣ ಅನ್ನುವ ಶಬ್ದ. ಈಷಣ ಅನ್ನುವ ಶಬ್ದಕ್ಕೆ ಅಪೇಕ್ಷೆ, ಆಸೆ ಅಂತ ಈ ರೀತಿಯಾಗಿ ಅರ್ಥ ಆಯ್ತು. ಅದೆಲ್ಲಿ ಬಂದಿದೆ? ನಾನು ಈಗಾಗಲೇ ಹೇಳಿದಂತೆ ಅದೆಲ್ಲ ಬೃಹದಾರಣ್ಯಕ ಉಪನಿಷತ್ತಿನಲ್ಲೇ 2 ಕಡೆ ಬಂದಿದೆ. ಒಂದು ಕಡೆ ಎಲ್ಲೋ ಭಾಗವತದಲ್ಲಿ ಕೂಡ ಬಂದಿದೆ ಅಂತ ನೆನಪು, ಅದು ಸ್ಪಷ್ಟವಾಗಿ ನೆನಪಾಗೋದಿಲ್ಲ. ಅಂತೂ ಉಪನಿಷತ್ತಿನ ಚಿಂತನೆ ಇವತ್ತು ಮಾಡಬೇಕು, ರಾಯರಿಗೆ ಪ್ರಿಯ ಅಂತ ನಾವು ಈಗ ಆಲೋಚನೆ ಮಾಡಿದ್ದರಿಂದ ಉಪನಿಷತ್ತಿನ ಬಗ್ಗೆ ಈಗ ಆಲೋಚನೆ ಮಾಡೋಣ. ಈ ಉಪನಿಷತ್ತಿನಲ್ಲಿ 2 ಕಡೆ, ಇದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ 2 ಬಾರಿ ಅದು ಬಂದಿದೆ ಅಂತ ನಾನು ಹೇಳಿದೆ. ಏತಮೇವ ಪ್ರವ್ರಾಜನೋ ಲೋಕಮಿಚ್ಛಂತಹ ಪ್ರವ್ರಜಂತಿ ಏತದ್ಧಸ್ಮ ವೈ ಪೂರ್ವೇ ವಿದ್ವಾಂಸಃ ಪ್ರಜಾಂ ನ ಕಾಮಯಂತೆ ಕಿಂ ಪ್ರಜಯಾ ಕರಿಷ್ಯಾಮೋ ಯೇಷಾಂ ನೋ ಅಯಮಾತ್ಮಾಯಂ ಲೋಕ ಇತಿ ತೇಹಸ್ಮ ಪುತ್ರೈಷಣಾಯಾಶ್ಚ ವಿತ್ತೈಷಣಾಯಾಶ್ಚ ಲೋಕೈಷಣಾಯಾಶ್ಚ ವಿತ್ಥಾಯ ಅಥ ಭಿಕ್ಷಾಚರ್ಯಂ ಚರಂತಿ. ಈ ಜಗತ್ತಿನಲ್ಲಿ ಈ ಜಗತ್ತಿನ ಸಂಸಾರಗಳ ವ್ಯವಹಾರಗಳೆಲ್ಲ ಸಾಕು, ಇನ್ನು ಭಗವಂತನನ್ನು ಪಡ್ಕೊಳ್ಳುವಂತ ಅಪೇಕ್ಷೆ ಪಟ್ಟವರು ಸನ್ಯಾಸಿಗಳಾಗ್ತಾರೆ. ಸನ್ಯಾಸಿಗಳಾಗೋದಂತೆ ಕಾವಿ ಬಟ್ಟೆನೇ ಉಡಬೇಕು ಅಂತಿಲ್ಲ. ಮಾನಸಿಕವಾದ ಅಪೇಕ್ಷೆಗಳನ್ನು ತೊಡೆದು ಇದ್ದವರು ಇದ್ದಾರಲ್ಲ, ಕರ್ಮ ಫಲವನ್ನು ಅಪೇಕ್ಷೆ ಪಡೋದನ್ನು ಬಿಟ್ಟು ಶುದ್ಧ ಮನಸ್ಸಿನಿಂದ ಭಗವಂತನ ಧ್ಯಾನ ಮಾಡೋದು. ಕಾಮ್ಯಾನಾಂ ಕರ್ಮಣಾಮ್ನ್ಯಾಸಂ ಸನ್ಯಾಸಂ ಕವಯೋ ವಿದುಃ. ಕಾವಿ ಬಟ್ಟೆ ತೊಡೋದು, ಕೈಯಲ್ಲಿ ದಂಡ ಹಿಡ್ಕೊಳ್ಳೋದೇ ಸನ್ಯಾಸ ಅಲ್ಲ, ಕಾಮ್ಯ ಕರ್ಮಗಳನ್ನು ಪರಿತ್ಯಾಗ ಮಾಡೋದೇ ದೊಡ್ಡ ಸನ್ಯಾಸ, ಭಗವದ್ಗೀತೆ ಹೇಳಿದಂತೆ. ಅವ್ರು ಸನ್ಯಾಸಿಗಳಾಗ್ತಾರೆ. ಅವ್ರೇನ್ ತಿಳ್ಕೊತಾರೆ? ಭಗವಂತನೇ ಎಲ್ಲರಿಗೂ ಪ್ರಿಯ. ಹಾಗಾಗಿ ಅವರು ನಿಷಿದ್ಧ ವಸ್ತುಗಳನ್ನು ಅಪೇಕ್ಷೆ ಪಡೋದನ್ನೇ ಬಿಟ್ಟುಬಿಟ್ರು. ಅದು ಈ ಮಕ್ಕಳು, ಹೆಂಡತಿ, ದುಡ್ಡು, ಇದ್ಯಾವುದನ್ನು ಕೂಡ ಅವ್ರು ಅಪೇಕ್ಷೆ ಪಡೋದು ಬಿಟ್ರು. ಯಾಕೆಂದ್ರೆ ಹರಿಯೇ ನಮಗೆ ಒಡೆಯ. ಕಿಂ ಪ್ರಜೆಯ ಕರಿಷ್ಯಾಮ, ಭಗವಂತನೇ ನಮ್ಗೆ ಒಡೆಯನಾಗಿದ್ದಾಗ ಈ ಜಗತ್ತನ್ನು ತಗೊಂಡು ನಾವೇನ್ ಮಾಡ್ಬೇಕಾಗಿದೆ? ಸಂತಾನವೋ ಮತ್ತೊಂದೇನು ತಗೊಂಡು ನಾವೇನ್ ಮಾಡಬೇಕು? ಹಾಗಾಗಿ ಇದನ್ನೆಲ್ಲ ಬಿಟ್ಟು ಬಿಡೋಣ ಅಂತ ಅವ್ರಿಗೆ ಅನಿಸ್ತು. ಅಲ್ಲಿ ಪುತ್ರೈಷಣ, ವಿತ್ತೈಷಣ ಮತ್ತು ಲೋಕೈಷಣ ಅಂತ ಹೇಳ್ತಾರೆ. ಪುತ್ರೈಷಣ ಅಂದ್ರೆ ಮಕ್ಕಳ ಬಗ್ಗೆ ಆಸೆ, ಮಕ್ಕಳನ್ನ ಪಡ್ಕೊಳ್ಬೇಕು ಅಂತ ಆಸೆ, ಮಕ್ಕಳನ್ನ ಬೆಳೆಸಬೇಕು ಅಂತ ಆಸೆ. ವಿತ್ತೈಷಣ ಅಂತಂದ್ರೆ ಆ ಮಕ್ಕಳಿಗೋಸ್ಕರ ದುಡ್ಡು ಬೇಕು, ಆ ದುಡ್ಡು ಬೇಕು ಅನ್ನುವಂತಹ ಆಸೆಗೆ ಪುತ್ರೈಷಣ ಅಂತ ಕರೀತಾರೆ. ಇನ್ನೊಂದು ಲೋಕೈಷಣ, ಕೆಲವು ಕಡೆ ಇದನ್ನೇ ದಾರೈಷಣ ಅಂತ ಹೇಳ್ತಾರೆ, ಅಂದ್ರೆ ಹೆಂಡತಿ ಬೇಕು ಅಂತ ಆಸೆ. ಇನ್ನು ಕೆಲವು ಕಡೆ ಲೋಕೈಷಣ, ಜಗತ್ತಿನ ಎಲ್ಲಾರ ಜೊತೆಗೂ ಒಳ್ಳೆ ಸಂಪರ್ಕ ಇಟ್ಕೊಳ್ಬೇಕು. ಯಾಕಂದ್ರೆ ಎಲ್ಲರೂ ಕೂಡ ಒಂದಲ್ಲ ಒಂದು ಕಾಲಕ್ಕೆ ಉಪಯೋಗ ಆಗ್ತಾರೆ. ಯಾಕಂದ್ರೆ ದುಡ್ಡು ಗಳಿಸಲಿಕ್ಕೆ ಎಲ್ಲರೂ ಒಂದಲ್ಲ ಒಂದು ಕಾಲಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯಕ್ಕೆ ಉಪಯುಕ್ತ ಆಗ್ತಾರೆ ಅಂತಲ್ಲ, ಸಂಪರ್ಕ ಚೆನ್ನಾಗಿರ್ಬೇಕು, ಪಬ್ಲಿಕ್ ಕಾಂಟ್ಯಾಕ್ಟ್ ಚೆನ್ನಾಗಿರ್ಬೇಕು. ಯಾಕೆ? ದುಡ್ಡು ಗಳಿಸಲಿಕ್ಕೆ. ಯಾರ್ದಾರು ಒಂದು ವಿರೋಧ ಕಟ್ಕೊಂಡು ಬಿಟ್ರೆ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತದೆ ಯಾವುದೋ ವ್ಯವಹಾರಕ್ಕೆ. ಇದು ಮನುಷ್ಯನ ಒಳ್ಳೆಯವನಾಗಿರ್ಬೇಕು. ಯಾಕೆ? ಭಗವಂತನ ಪ್ರೀತಿ ಆಗ್ತದೆ ಅಂತಲ್ಲ, ವ್ಯವಹಾರ ಚೆನ್ನಾಗಿರ್ಬೇಕು. ಇದು ಮನುಷ್ಯನ ದುರಾಸೆ, ಇದು ಲೋಕೈಷಣ. ಇದನ್ನೆಲ್ಲ ಮೀರಿ ಪರಮಾತ್ಮನ ಮೂಲಕ ಅವರು ಆನಂದವನ್ನು ಪಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾರೆ. ವಸ್ತುತಃ ಇಲ್ಲಿ ಪುತ್ರೈಷಣ, ವಿತ್ತೈಷಣ ಅಂತಿಗೆಲ್ಲ ಬಂತಲ್ಲ, ಮಕ್ಕಳ ಬಗ್ಗೆ, ದುಡ್ಡಿನ ಬಗ್ಗೆ, ಲೋಕೈಷಣ ಅಂತಿಗೆಲ್ಲ ಬಂತಲ್ಲ, ಅವನ್ನ ಒಂದರಲ್ಲೊಂದು ಸೇರಿಸಬಹುದು. 3 ಅಂತ ನಾವು ಖಡಾಖಂಡಿತವಾಗಿ 3 ಸಂಖ್ಯೆಗೆ ಜೋತು ಬೀಳಬೇಕಾಗಿಲ್ಲ. ಅದನ್ನ ಒಂದರಲ್ಲೊಂದು ಸೇರಿಸಬಹುದು ಅಂತಂತಾರೆ.
ಯಾಹೇವ ಪುತ್ರೈಷಣ ಸಾ ವಿತ್ತೈಷಣ. ಮಕ್ಕಳ ಬಗ್ಗೆ ಅಪೇಕ್ಷೆ ಪಡೋದೇನಿದೆಯಲ್ಲ ಅದೇ ವಿತ್ತೈಷಣ. ದುಡ್ಡಿನ ಬಗ್ಗೆ ಅಪೇಕ್ಷೆ ಪಡೋದು ಅಂದ್ರು, ಮಕ್ಕಳ ಬಗ್ಗೆ ಅಪೇಕ್ಷೆ ಪಡೋದು ಅಂತಂದ್ರು ಅದೇ ಒಂದೇ. ಮತ್ತೆ ಆ ವಿತ್ತೈಷಣ ಅಂದ್ರೆ ಅದೇ ಲೋಕೈಷಣ. ದುಡ್ಡಿನ ಬಗ್ಗೆ ಆಸೆ ಪಡೋದು ಅಂದ್ರು, ಈ ಜಗತ್ತಿನ ಸಂಪರ್ಕ ಇಟ್ಕೊಳ್ಬೇಕು, ಒಳ್ಳೆ ಸಂಪರ್ಕ ಇರಬೇಕು ಅಂತ ಅಪೇಕ್ಷೆ ಇದೆಯಲ್ಲ, ಇದೆಲ್ಲನೂ ಎರಡೂ ಒಂದೇ. ಇವೆರಡೂ ಏಷಣಗಳು ಕೂಡ ದುಃಖ ಹೇತುಗಳೇ. ಇದನ್ನ ಅದು ರಾಘವೇಂದ್ರ ಸ್ವಾಮಿ ತಮ್ಮ ಖಂಡಾರ್ಥದಲ್ಲೆಲ್ಲ ವಿಶದವಾಗಿ ವಿಚಾರ ಮಾಡಿದ್ದಾರೆ, ಅಷ್ಟೆಲ್ಲ ಬೇಕಾಗಿಲ್ಲ. ಅಂತೂ ಈ ಅಪೇಕ್ಷೆಗಳೇನಿವೆ ಅಲ್ಲ, ಹೆಂಡತಿ, ಮಕ್ಕಳು, ದುಡ್ಡು, ಜಗತ್ತು, ಇದ್ರ ಬಗ್ಗೆ ಏನು ಅಪೇಕ್ಷೆ ಇದೆಯಲ್ಲ, ಇದು ದುಃಖದಾಯಕವಾದಂತಹ ಅಪೇಕ್ಷೆ ಇದು. ಹಾಗಾಗಿ ಈ ಅಪೇಕ್ಷೆಯನ್ನು ನಾವು ಬಿಟ್ಕೊಡ್ಬೇಕು. ಈ ಅಪೇಕ್ಷೆಯನ್ನು ಬಿಟ್ಟು ಮೀರಿ ನಿಲ್ಲಕ್ಕೆ ನಾವು ಪ್ರಯತ್ನ ಪಡಬೇಕು. ಅವು 2, 3 ದೊಡ್ಡದಲ್ಲ, ಅವು 1 2 3 ಆಸೆನೇ ಅದು. ಅದೇನಂತ ವಿಭಾಗ ಮಾಡಿದ್ರೇನು ಮತ್ತೊಂದೇನು, ಅದು ದುಃಖದಾಯಕ. ಹಾಗಾಗಿ ಅದನ್ನು ಬಿಟ್ಬಿಡ್ಬೇಕು. ಇದು ಈ ಬೃಹದಾರಣ್ಯಕ ಉಪನಿಷತ್ತಿನ 4ನೇ ಅಧ್ಯಾಯದಲ್ಲಿ ಒಂದ್ ಕಡೆ ಬಂದಂತಹ ಸಂಗತಿ ಇದು. ಮತ್ತೊಂದು ಕಡೆ ಇದೇ ಸಂಗತಿಯನ್ನೇ ಹೇಳ್ತಾರೆ. ಇಲ್ಲಿ ಮಕ್ಕಳ ಬಗ್ಗೆ ಆಸೆ, ಹೆಂಡತಿ ಬಗ್ಗೆ ಆಸೆ, ದುಡ್ಡಿನ ಬಗ್ಗೆ ಆಸೆ, ಜಗತ್ತಿನ ಬಗ್ಗೆ ಆಸೆ ಅಂತಲ್ಲ, ಇದೆಲ್ಲವೂ ಕೂಡ ಗೃಹಸ್ಥ ಸಂಸಾರ ಮಾಡಿಕೊಂಡು ಹೆಂಡತಿಯನ್ನು ಕಟ್ಕೊಂಡು ಆ ಮೂಲಕ ಮಕ್ಕಳನ್ನು ಪಡ್ಕೊಂಡು ಜಗತ್ತಿನಲ್ಲಿ ಏನು ಕೆಲಸ ಮಾಡಬೇಕು ಅಂತ ಹೋಗ್ತಾನಲ್ಲ, ಆ ಗೃಹಸ್ಥನ ಜೀವನಕ್ಕೆ ಸಂಬಂಧಪಟ್ಟದ್ದು ಇದು. ಹಾಗಾಗಿ ಆ ಗೃಹಸ್ಥ ಜೀವನದ ಬಗ್ಗೆನೇ ಒಂದು ಕಡೆ ಅವ್ಯಾಕೃತ ಬ್ರಾಹ್ಮಣ ಅಂತ ಒಂದು ಕಡೆ ಅದರ ವರ್ಣನ ಇದೆ. ಆ ವರ್ಣನೆ ಬಗ್ಗೆನೂ ಕೂಡ ಒಂದಿಷ್ಟು ನೋಡ್ಬೇಕು. ಅದು ಬಹಳ ಅದ್ಭುತವಾದಂತಹ ವರ್ಣನೆ. ಅಲ್ಲಿಯೂ ಕೂಡ ಈ ಏಷಣಗಳ ಬಗ್ಗೆ ಒಂದಿಷ್ಟು ಹೇಳ್ತಾರೆ. ಆತ್ಮವೇದಮಗ್ರ ಆಸೀತ್ ಏಕ ಏವ ಸೋಕಾಮಯತ ಜಾಯಾಮೇ ಸ್ಯಾತ್ ಅಥ ಪ್ರಜಾಯೇಯಂ ಅಥ ವಿತ್ತಂ ಮೇ ಸ್ಯಾತ್. ಮೂಲ ರೂಪದಲ್ಲಿ ಭಗವಂತ ಒಬ್ಬನೇ ಇದ್ದ. ಅವನು ಒಂದ್ಸರಿ ಏನ್ ಮಾಡಿದ, ನನಗೆ ಒಬ್ಳು ಹೆಂಡತಿ ಇದ್ರೆ ಒಳ್ಳೇದಾದ, ಭಾರಿ ಅನುಕೂಲ ಆದೀತು ಅಂತ ಆಲೋಚನೆ ಬಂತು ಅವನಿಗೆ. ಅವನಿಗೆ ಯಾಕೆ ಆಲೋಚನೆ ಬಂತು ಅಂತಂದ್ರೆ, ಈ ಮುಂದೆ ಇವರೆಲ್ಲ ಹುಟ್ಟಾರಲ್ಲ, ಹುಟ್ಟಿದವರಿಗೆಲ್ಲ ಸ್ವಲ್ಪ ದೊಡ್ಡವರಾಗ್ಕೊಳ್ಳಿ ಒಂದು ಹರಿಹರೆಯ ಬಂದ ಕೂಡಲೇ ಬೇಗ ನಮ್ಮ ಅಪ್ಪ ನಾವು ಮದುವೆ ಮಾಡಿಬಿಟ್ಟಿದ್ರೆ ಒಳ್ಳೇದಾಗ್ತಿತ್ತು ಅಂತೆಲ್ಲ ಹುಟ್ಟುತ್ತದೆ ತಲೆಯಲ್ಲಿ. ಹೇಳಲಿಕ್ಕೆ ಸಂಕೋಚ ಆಗಿರ್ತಿರ್ತದೆ ಅಂತೂ ಬೇಗ ಒಂದು ಅಪೇಕ್ಷೆ ಅಂತೂ ಬಂದಿರ್ತದೆ. ನೋಡಿ ಮದುವೆ ಮಾಡ್ಕೋತೀರೇನ್ರೋ ಅಂತ ಕೇಳಿದ್ರೆ ಇಲ್ಲ ನೋಡಿ ಸ್ವಲ್ಪ ವರ್ಷ ಹೋಗಲಿ ಅಂತ ಅಂತಿರ್ತಾರೆ. ಆದ್ರೆ ಒಂದು ಅಪೇಕ್ಷೆ ಮಾತ್ರ ಎಲ್ಲರಿಗೂ ಒಂದೇ ಬರ್ತದೆ. ಮನುಷ್ಯ ತಾನು ಸೃಷ್ಟಿ ಮಾಡುವ ಜಗತ್ತಿನಲ್ಲಿ ಆ ಪ್ರಾಣಿಗಳಿಗೆ ಏನು ಅಪೇಕ್ಷೆ ಹುಟ್ಟದಲ್ಲ, ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಒಂದು ಜೊತೆಗಾರ, ಒಂದು ಜೊತೆಗಾತಿ ನನಗೆ ಬೇಕು ಅಂತೇನು ಅಪೇಕ್ಷೆ ಹುಟ್ಟದಲ್ಲ, ಆ ಅಪೇಕ್ಷೆಯನ್ನು ಆತ ಮೂಲದಲ್ಲಿ ಅಣಕ ಆಡಿ ತೋರಿಸಿದ, ನಾಟಕ ಆಡಿ ತೋರಿಸಿದ. ಯಾಕೆ? ಅಥ ಪ್ರಜಾಯೇಯಂ, ನನಗೆ ಹೆಂಡತಿ ಇದ್ರೆ ಒಂದಿಷ್ಟು ಮಕ್ಕಳನ್ನು ಪಡ್ಕೊಳ್ಬಹುದು ಅಂತ ಅವನಿಗನಿಸಿತು. ಹಾಗಾಗಿ ಅವನೇನ್ ಮಾಡಿದ, ಅನೇಕ ದೇವತೆಗಳನ್ನ ಪಡ್ಕೊಂಡ. ಅಥ ಪ್ರಜಾಯೇಯಂ ಅಥ ವಿತ್ತಂ ಮೇ ಸ್ಯಾತ್, ನನಗೆ ಇನ್ನು ದುಡ್ಡು ಬೇಕು ಅಂತ ಅಪೇಕ್ಷೆ ಪಟ್ಟ. ಇದು ನೋಡ್ರಿ, ಹೆಂಡತಿ ಬೇಕು ಅಂತ ಅಪೇಕ್ಷೆ ಪಟ್ಟ, ಅದು ದಾರೈಷಣ. ಇನ್ನು ಮಕ್ಕಳು ಬೇಕು ಅಂತ ಅಪೇಕ್ಷೆ ಪಟ್ಟ, ಅದು ಪುತ್ರೈಷಣ. ವಿತ್ತಂ ಮೇ ಸ್ಯಾತ್, ನನಗೆ ದುಡ್ಡು ಬೇಕು ಅಂತ ಅಪೇಕ್ಷೆ ಪಟ್ಟ, ಅದು ವಿತ್ತೈಷಣ. ನಾನು ದುಡ್ಡಿದ್ರೆ ಕರ್ಮ ಮಾಡಬಹುದು, ದುಡ್ಡು ಯಾಕೆ ಬೇಕು, ಧರ್ಮ ಕಾರ್ಯ ಮಾಡ್ತಿದ್ದೆ ಅದಕ್ಕಾಗಿ ದುಡ್ಡು ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ದುಡ್ಡಿದ್ರೆ ಭೋಗ ಮಾಡಬಹುದು, ಅದನ್ನ ಬಾಯಿ ಬಿಟ್ಟು ಹೇಳೋಲ್ಲ, ಸುಮ್ಮನೆ ಮೇಲೊಂದು ಮುಸುಕು ಹಾಕೊಂಡು ಓಡಾಡ್ತಿರ್ತಾನೆ. ಮನುಷ್ಯ ಅಂದ್ರೆ ಮುಖವಾಡ, ಒಳಗಿಂದೆಲ್ಲ ಮುಚ್ಚಿಟ್ಕೊಂಡು ಸುಮ್ಮನೆ ಮೇಲೆ ಬಣ್ಣದ ಮುಖವಾಡ ಹಾಕೊಂಡು ಓಡಾಡ್ತಿರ್ತಾನೆ. ದುಡ್ಡು ಯಾಕೆ ಗಳಿಸ್ಬೇಕು ಅಂದ್ರೆ ವಿಕಾಸ, ದಾನ, ಧರ್ಮ, ದೇಣಿಗೆ, ವರ್ಗಣಿ ಇತ್ಯಾದಿಗಳು ಕೊಡಬಹುದು, ಅದಕ್ಕಾಗಿ ದುಡ್ಡು ಬೇಕು ಅಂತಾನೆ. ಅಂತೂ ಆ ದುಡ್ಡನ್ನು ಅಪೇಕ್ಷೆ ಪಟ್ಟ. ನೇಚ್ಛಂಶ್ಚ ಅನಾಥೋ ಭೂಜೋ ವಿಂದೇತ್ ತಸ್ಮಾದಪ್ಯೇತ್ ಏತರ್ಹಿ ಏಕಾಕಿ ಕಾಮಯತೆ ಜಾಯಾಮೇ ಸ್ಯಾತ್ ಅಥ ಪ್ರಜಾಯೇಯಥ ಅಥ ವಿತ್ತಂ ಮೇ ಸ್ಯಾತ್ ಅಥ ಕರ್ಮ ಕುರ್ವೀಯಂ. ಭಗವಂತ ಹೀಗೆ ಮೂಲ ರೂಪದಲ್ಲಿ ಅಪೇಕ್ಷೆ ಪಟ್ಟಿದ್ರಿಂದ ಅವನು ಸೃಷ್ಟಿ ಮಾಡಿದಂತೆ ಈ ಜಗತ್ತಿನಲ್ಲಿ ಜನ ಏನಿದ್ದಾರಲ್ಲ ಇವರು ಕೂಡ ಹೀಗೆ ಅಪೇಕ್ಷೆ ಪಡ್ತಾರೆ. ಮದುವೆ ಆಗಲಾರದೆ ಒಂಟಿಯಾಗಿರುವಂತಹ ವ್ಯಕ್ತಿ ಏನು ಅಪೇಕ್ಷೆ ಪಡ್ತಾನಂದ್ರೆ, ನನಗೆ ಹೆಂಡತಿ ದೊರೀಬೇಕು, ಮಕ್ಕಳು ದೊರೀಬೇಕು, ದ್ರವ್ಯ ಸಂಪಾದನೆ ಮಾಡಬೇಕು, ಯಾಗಾದಿ ಕರ್ಮಗಳನ್ನ ನಾನು ಮಾಡಬೇಕು ಅಂತ ಇವರೆಲ್ಲರೂ ಕೂಡ ಅಪೇಕ್ಷೆ ಪಡ್ತಾ ಹೋಗ್ತಾರೆ. ಸ ಯಾವದಪ್ಯೇತೇಷಾಂ ಏಕೈಕಂ ನ ಪ್ರಾಪ್ನೋತಿ ಅಕೃತ್ಸ ಏವ ತಾವದ್ ಮನ್ಯತೆ. ಇದನ್ನು ತಿಳ್ಕೊಳ್ಳಿ. ಹೆಂಡತಿಯನ್ನ, ಮಕ್ಕಳನ್ನ, ದುಡ್ಡನ್ನ ಇದಾವುದನ್ನು ಆತ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಇರ್ತದೆ, ಅವನು ಪಡ್ಕೊಳ್ಳಿಲ್ಲ, ಅವನೇನಾಗ್ತಾನೆ ಅಕೃತ್ಸ್ರ ಏವ ಭವತಿ. ಕೃತ್ಸ್ನ ಅಂದ್ರೆ ಪೂರ್ಣ, ಅಕೃತ್ಸ್ನ ಅಂದ್ರೆ ಅಪೂರ್ಣ. ಹೆಂಡತಿ ಮಕ್ಕಳನ್ನು ಇವನನ್ನು ಪಡ್ಕೊಳ್ಳೋ ತನಕ ಆತ ಅಪೂರ್ಣನಾಗಿ ಉಳಿದು ಬಿಡ್ತಾನೆ. ಅದಕ್ಕಾಗಿ ಪ್ರಜೆಯಾ ಹಿ ಮನುಷ್ಯ ಪೂರ್ಣ ಅಂತ ಇನ್ನೂ ಹಿಂದೆಲ್ಲೋ ಒಂದು ಉಪನಿಷತ್ತಿಂದೋ ವೇದದ ಒಂದು ಮಾತು ಹೇಳಿದ್ದೆ. ಮಕ್ಕಳನ್ನು, ಹೆಂಡತಿಯನ್ನು ಪಡ್ಕೊಂಡು ಮಕ್ಕಳನ್ನು ಪಡ್ಕೊಂಡ್ರೆ ಆವಾಗ ಮನುಷ್ಯ ಪೂರ್ಣ ಆಗ್ತಾನೆ, ಅಲ್ಲಿ ತನಕ ಆತ ಅಪೂರ್ಣನೇ, ಅರ್ಧನೇ ಅವನು. ಅದಕ್ಕಾಗಿ ಮದುವೆ ಮಾಡ್ಕೊಂಡ್ಮೇಲೆ ಆತನನ್ನ ಪೂರ್ಣಾಂಗ ಅಂತ ಕರೀತಾರೆ. ಹೆಂಡತಿಯನ್ನ ನನ್ನ ಅರ್ಧ ಅಂತ ಕರೀತಾರೆ, ನನ್ನ ಅರ್ಧಾಂಗಿನಿ ಇವಳು ಅಂತ ಕರೀತಾರೆ.
ಸ್ವಾರಸ್ಯ ಅಂದ್ರೆ ಅದೇ ಇಂಗ್ಲಿಷ್ನಲ್ಲಿ ಕೂಡ ಬೆಟರ್ ಹಾಫ್ ಅಂತಾರೆ. ನನ್ನ ಉತ್ತಮವಾದ ಅರ್ಥ ಇದು. ನಾನೇನಿಲ್ಲ, ನಾನು ಮತ್ತು ನನ್ನ ಹೆಂಡತಿ ಇಬ್ರು ಸೇರಿ ಒಂದು ವ್ಯಕ್ತಿತ್ವ. ಅದರಲ್ಲಿ ನಾನು ಗುಡ್, ಒಂದು ಒಳ್ಳೆಯ ಭಾಗ ಅಷ್ಟೇ. ನನಗಿಂತ ಒಳ್ಳೇದು, ಗುಡ್ ಬೆಟರ್ ಬೆಸ್ಟ್ ಅದು. ನನಗಿಂತ ಒಳ್ಳೆಯ ಭಾಗ ಅಂದ್ರೆ ಯಾವುದು? ಆ ಹೆಂಡತಿ. ನನಗಿಂತ ಒಳ್ಳೆಯ ಅರ್ಧ ಅಂದ್ರೆ ನಾನು ಒಬ್ಬನೇ ಇದ್ರೆ ಬರೀ ಗುಡ್ ಅಷ್ಟೇ. ನಾನು ಬೆಟರ್ ಆಗಬೇಕಾದ್ರೆ ಹೆಂಡತಿ ಬೇಕು, ನಾನು ಬೆಸ್ಟ್ ಆಗಬೇಕಾದ್ರೆ ಪರಮಾತ್ಮ ಬೇಕು. ಹೀಗೆ ಅದು ಆ ಅನುಸಂಧಾನ ಅವ್ರಿಗೆ ಗೊತ್ತಿದೆಯೋ ಇಲ್ಲ ಆ ಪಾಶ್ಚಾತ್ಯರಿಗೆ ಕರ್ಕೊಂಡಿದ್ದಾರೆ. ನಾವು ಒಬ್ಬನೇ ಇದ್ರೆ ಸುಖ ಸಿಗೋದಿಲ್ಲ, ಹೆಂಡತಿ ಇದ್ರೆ ಇನ್ನೂ ಸುಖ ಸಿಗ್ತದೆ ಅಂತ ಹಾಗೆ ಅವ್ರು ತಿಳಿದಿದ್ದಿರಬೇಕು. ಆದ್ರೆ ಬರೇ ಸುಖ ಅಲ್ಲ, ಅಧ್ಯಾತ್ಮ ಸಾಧನೆಯನ್ನು ಕೂಡ ನಾನು ಒಬ್ಬ ಮಾಡಲಾರೆ, ಅವಳು ಇದ್ರೆ ಮಾಡಿಯೇವು. ಅದಕ್ಕಾಗಿ ಅವಳು ನನ್ನ ಉತ್ತಮವಾದಂಥ ಒಂದು ಭಾಗ ಅಂತ ಹೀಗೆ ಅವನು ತಿಳ್ಕೋತಾನೆ. ಇದು ಅವ್ಯಾಕೃತ ಬ್ರಾಹ್ಮಣ ಅಂತ ಈ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿದೆ. ಇದಕ್ಕೆ ಭಾಷ್ಯ ಇದೆ. ಏಕೋ ನಾರಾಯಣ ಪೂರ್ವಮಾಸಿ ಜಾಯಾಂಸ ಐಚ್ಛತ. ಅವನಿಗೆ ಒಬ್ಬನೇ ಇದ್ದ, ಅವನು ಪತ್ನಿಯನ್ನು ಅಪೇಕ್ಷೆ ಪಟ್ಟ ಅಂತ ಹೀಗೆಲ್ಲ ಅದ್ರ ಬಗ್ಗೆ ಭಾಷ್ಯ ಕೂಡ ಇದೆ. ಅದು ಒಂದು ಸಂಗತಿ. ಹಾಗಾದ್ರೆ ಈಗ ಗೃಹಸ್ಥರಾದವರು ಹೆಂಡತಿ, ಮಕ್ಕಳು, ದುಡ್ಡು ಇದನ್ನೆಲ್ಲ ಅಪೇಕ್ಷೆ ಪಡ್ತಾರೆ. ಅವರು ಗೃಹಸ್ಥಾಶ್ರಮ ಸ್ವೀಕಾರ ಮಾಡದಿದ್ರೆ ಅಪೂರ್ಣರಾಗ್ತಾರೆ ಅನ್ನೋದೆಲ್ಲ ಸರಿ. ನಾವು ಎಷ್ಟೇ ಮೇಲಿಂದ ಒಂದು ಬ್ರಹ್ಮಚರ್ಯನ ಪಾಲನೆ ಮಾಡ್ತೀವಿ ಅಂತ ತಿಳ್ಕೊಂಡ್ರು ಕೂಡ ನಮಗೆ ಅಖಂಡವಾಗಿ ಆ ಬ್ರಹ್ಮಚರ್ಯ ನಡೆಸುವಂತ ಶಕ್ತಿ ಇರೋದಿಲ್ಲ. ಹಾಗಾಗಿ ಮನುಷ್ಯ ಬ್ರಹ್ಮಚಾರಿಯಾಗಿರಬಾರದು, ವಿಶೇಷತಃ ಕಲಿಯುಗದಲ್ಲಿ ಅನ್ನೋದಿಲ್ಲ ಸರಿ. ಆದರೂ ಕೆಲವರು ಬ್ರಹ್ಮಚಾರಿಯಾಗಿರುವಂಥ ಯೋಗ್ಯತಾ ಇದ್ದವರು ಇರ್ತಾರಲ್ಲ, ಅವ್ರೇನ್ ಮಾಡಬೇಕು? ಹಾಗಾದ್ರೆ ಅವರು ಅಪೂರ್ಣರು. ಹೆಂಡತಿಯನ್ನು ಪಡ್ಕೊಳ್ದೇ ಇದ್ರೆ, ಮಕ್ಕಳನ್ನ ಪಡ್ಕೊಳ್ದೇ ಇದ್ರೆ ಅವರು ಅಪೂರ್ಣರು ಅಂತಂದ್ರೆ ಅವರು ಅಪೂರ್ಣರಲ್ಲ. ಅವ್ರಿಗೆ ಮತ್ತೊಂದು ಹೆಂಡತಿ ಇದೆ, ಆ ಹೆಂಡತಿಯನ್ನು ಅವ್ರ ಹೆಂಡತಿಯನ್ನು ತಿಳ್ಕೊಂಡ್ರೆ ಆ ಮೂಲಕ ಅವರು ಸಾಧನೆ ಶಿಖರವನ್ನು ಏರುತ್ತಾರೆ. ಅದೇನು ಅಂತಂದ್ರೆ ಏಕಾಕಿನೋ ಪ್ಯವೈಕಲ್ಯಂ ಯಥೈವ ಸ್ಯಾತ್ ತಥಾ ಶೃಣು. ಭಾಷ್ಯ. ಏಕಾಕಿಯಾಗಿದ್ರೂ ಕೂಡ ಅಪೂರ್ಣತೆಯನ್ನು ನೀಗಿಕೊಂಡು ಪೂರ್ಣತೆಯನ್ನು ಪಡ್ಕೊಳ್ಳೋದು ಹೇಗೆ? ತಥಾ ಶೃಣು, ಅದನ್ನು ಹೇಳ್ತೇನೆ. ಸ್ವಾತ್ಮನ ಪೃಥಕ್ ಜ್ಞಾನ ರೂಪಂ ಮನಃಪರಃ. ಒಂದು ಮನಸ್ಸು ಅಂತಿದೆ ಮನುಷ್ಯನಿಗೆ. ಈಗ ಭೌತ ಶರೀರ ನಮ್ಮ ಹತ್ರ ಇದೆ. ಭೌತ ಶರೀರದ ಜೊತೆಗೆ ಒಂದು ಭೌತ ಮನಸ್ಸಿದೆ, ಪಂಚಭೂತಗಳಿಂದ ಹುಟ್ಟಿದಂತಹ ಮನಸ್ಸು. ಈ ಮನಸ್ಸು ನಮ್ಮ ಹತ್ರ ಈಗ ಇದೆ ಅಷ್ಟೇ. ಭೌತ ಶರೀರವನ್ನು ನಾವು ದಾಟಿದ ಮೇಲೆ ನಾಳೆ ಈ ಮನಸ್ಸು ನಮಗಿರೋದಿಲ್ಲ. ನಮ್ಮ ಸ್ವರೂಪ ಶರೀರ ಅಂತ ಒಂದಿರ್ತದಲ್ಲ, ಅಲ್ಲಿ ಒಂದು ಮನಸ್ಸು ಬೇರೆ ಇರ್ತದೆ. ಆ ಸ್ವರೂಪ ಶರೀರದಲ್ಲಿರುವಂತಹ ಮನಸ್ಸಿನ ಮೂಲಕವೇ ಮನುಷ್ಯ ಆವಾಗ ಆಲೋಚನೆ ಮಾಡಲಿಕ್ಕೆ, ಮತ್ತೇನೋ ಮಾತಾಡಲಿಕ್ಕೆ, ಮತ್ತೇನೋ ಅಪೇಕ್ಷೆ ಪಡಲಿಕ್ಕೆ, ಮುಕ್ತನಾದ ಬಳಿಕ ಪರಮಾತ್ಮನ ಸನ್ನಿಧಾನವನ್ನು ಪಡ್ಕೊಂಡ ಬಳಿಕ ಈ ಭೌತ ಮನಸ್ಸು ಅಲ್ಲಿರೋದಿಲ್ಲ. ಭೌತವಾದ ಏನೂ ಇರೋದಿಲ್ಲ, ಬರೇ ಮನಸ್ಸಲ್ಲ. ಭೌತವಾದ ಶರೀರ, ಇಂದ್ರಿಯ, ಮನಸ್ಸು ಏನೂ ಇರೋದಿಲ್ಲ. ಸ್ವರೂಪಭೂತವಾದ ಶರೀರ, ಸ್ವರೂಪಭೂತವಾದ ಮನಸ್ಸು ಅವಾಗಿರ್ತದೆ ನಮಗೆ. ಆ ಸ್ವರೂಪಭೂತವಾದ ಮನಸ್ಸು ಏನಿದೆಯಲ್ಲ, ಅದು ಈ ಜೀವವನ್ನು ಬಿಟ್ಟು ಅದು ಬೇರೆ ಏನಲ್ಲ. ಅದು ಆಯ್ತು. ಆವಾಗ ಅವನಿಗೆ ಪತ್ನಿ ಯಾರು ಅಂತಂದ್ರೆ ಜಾಯಾಂತು ತಾದೃಶೀಂ ವಾಚಂ ಬಲಂ ತಾದೃಕ್ ಸ್ವಮಾತ್ಮಜಂ. ಆವಾಗ ಪತ್ನಿ ಯಾರು ಅಂತಂದ್ರೆ ಆ ಸ್ವರೂಪಭೂತ ವಾಗಿಂದ್ರಿಯ ಇರ್ತದಲ್ಲ, ಈಗ ನಮಗೆ ಮಾತಾಡ್ಲಿಕ್ಕೆ ಭೌತವಾದ ನಾಲಿಗೆ ಇದು. ಆವಾಗ ಸ್ವರೂಪಭೂತವಾದ ನಾಲಿಗೆ ಅಂತ ಇರ್ತದೆ, ಅದು ಹೆಂಡತಿ. ನಿಜವಾದ ಮನುಷ್ಯನಿಗೆ ಆತ ಒಂದು ವೇಳೆ ಮುಕ್ತಿಯಲ್ಲಿದ್ರೂ ಕೂಡ ಬ್ರಹ್ಮಚರ್ಯವನ್ನೇ ಪಾಲನೆ ಮಾಡಿದ್ರು, ಅವನಿಗೆ ವಾಗಿಂದ್ರಿಯ ಅಂತ ಅನ್ನೋದು ಹೆಂಡತಿ. ಇವತ್ತು ಕೂಡ ಹೆಂಡತಿ ಅಂದ್ರೆ ವಾಗಿಂದ್ರಿಯನೇ. ಮಾತಾಡ್ಲಿಕ್ಕೆ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು, ಗಂಡ ತಾನೇನ್ ಮಾತಾಡ್ಬೇಕು, ಮಾತಾಡಬಾರ್ದು, ಗಂಡ ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು ಎಲ್ಲ ನಿಯಮ ಮಾಡುವ ಹೆಂಡತಿನೇ. ಇವತ್ತು ವಾಗಿಂದ್ರಿಯನೇ ಹೆಂಡತಿನೇ, ಒಂದು ಹಾಸ್ಯದ ಅರ್ಥದಲ್ಲಿ. ಆದ್ರೆ ಸ್ವರೂಪಭೂತವಾಗಿಂದ್ರಿಯ ಇದೆಯಲ್ಲ, ಅದು ನನ್ನ ಪತ್ನಿ ಅಂತ ತಿಳ್ಕೊಬೇಕು ಅವನು, ಆ ಬ್ರಹ್ಮಚರ್ಯವನ್ನು ಪಾಲನೆ ಮಾಡೋನು. ಅದು ತನ್ನ ಪತ್ನಿ. ಮಗ ಯಾರು ಅಂತಂದ್ರೆ ವಾಚಂ ಬಲಂ ತಾದೃಕ್ ಸ್ವಮಾತ್ಮಜಂ. ಸ್ವರೂಪಭೂತವಾದ ಬಲ, ದೈಹಿಕ ಬಲ ಅಲ್ಲ. ಈಗ ನಮ್ಮ ಮಾಂಸಗಳಿಂದ, ಮಾಂಸಖಂಡಗಳಿಂದ ಏನ್ ಬಲ ಸಿಗ್ತದಲ್ಲ, ಈ ಬಲ ಅಲ್ಲ. ಸ್ವರೂಪಭೂತ ಬಲ ಏನಿದೆಯಲ್ಲ, ಆ ಬಲವನ್ನು ಬಲ ಅಂತ ತಿಳ್ಕೊಂಡ್ರೆ ಅದು ಅವನಿಗೆ ಒಂದು ಸಂಸಾರ ಆಯ್ತು, ತಾಣ ಆಯ್ತು, ತನ್ನ ಹೆಂಡತಿ ಆಯ್ತು, ವಾಗಿಂದ್ರಿಯ, ತನ್ನ ಮಗ ಆಯ್ತು, ಸಂಸಾರ ಆಗೋಯ್ತು. ಈ ಮೂಲಕ ಅವನು ಅಪೂರ್ಣತೆ ಹೋಯ್ತು, ಪೂರ್ಣತೆ ಬಂದು ಹೋಯ್ತು. ಆದ್ರೆ ಇದಕ್ಕೆ ಬಹಳ ದೊಡ್ಡ ಎತ್ತರ ಬೇಕು. ಸಾಧಾರಣರಾದವರಿಗೆ ಆ ಎತ್ತರವನ್ನು ಮುಟ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ನಮ್ಮ ವಾಗಿಂದ್ರಿಯನ ನಮ್ಮ ಹೆಂಡತಿ ತಿಳ್ಕೊಂಡು ಯಾರು ತೃಪ್ತಿ ಪಡೋರಿದ್ದಾರೆ? ಆ ವಾಗಿಂದ್ರಿಯನು ಹೆಂಡತಿಯನ್ನು ಪರಮಾತ್ಮನನ್ನು ಹೊಗಳಲಿಕ್ಕೆ, ಪರಮಾತ್ಮನ ಕೆಲಸಗಳನ್ನು ಮಾಡ್ಲಿಕ್ಕೆ ಉಪಯೋಗ ಮಾಡಿ ಆ ಮೂಲಕ ಎತ್ತರಕ್ಕೆ ಇರೋರು ಎಷ್ಟು ಜನ ಇದ್ದಾರೆ? ಅದಕ್ಕಾಗಿ ನಿಮ್ಮಂಥವ್ರಿಗೆ ಇದು ಹೇಳಿಸಿದ್ದಲ್ಲ. ನೀವು ಸುಮ್ಮನೆ ನಿಮ್ಮ ಹಿರಿಯರು ಹೇಳಿದಂತೆ ಮದುವೆ ಮಾಡಿಕೊಳ್ಳ್ರಿ, ಮಕ್ಕಳನ್ನು ಪಡ್ಕೊಳ್ರಿ. ಆ ಮೂಲಕ ನಿಮ್ಮ ಅಪೂರ್ಣತೆಯನ್ನು ನೀಗಿಕೊಂಡು ಪೂರ್ಣರಾಗಿರಿ ಅಂತ ತಾತ್ಕಾಲಿಕವಾಗಿ. ಮುಂದೆ
ಅಂತ ಶಾಸ್ತ್ರ ಹಾಗೊಂದು ವ್ಯವಸ್ಥೆ ಮಾಡಿದೆ. ಮುಂದೆ ಶ್ರೋತ್ರಂ ಚಕ್ಷುಶ್ಚ ತಾದೃಕ್ಯತ್ ವಿತ್ತಂ ದೈವಂ ಚ ಮಾನುಷಂ. ಸ್ವರೂಪಭೂತವಾದ ಕಣ್ಣಿದೆಯಲ್ಲ ಅದು ಮಾನುಷ ವಿತ್ತ ಕರ್ಮ. ಈ ಮನಸ್ಸು, ವಾಕ್, ಕಣ್ಣು ಮತ್ತೆ ಕಿವಿ ಇವೆಲ್ಲವನ್ನೂ ಕೂಡ, ಈ ಆರನ್ನೂ ಕೂಡ ಏವಂ ಭೂತಂ ಚಿಂತನಂ ಯತ್ ತತ್ ಕರ್ಮೇತ್ಯೇವ ಚಿಂತಯೇತ್ ಏತತ್ ಷಟ್ಕಂ ಚ ಹರಯೇ ಸರ್ವೇಶಾಯ ಸಮರ್ಪಯೇತ್. ನಾನು, ನನ್ನ ಮನಸ್ಸು, ನನ್ನ ಬಲ, ಕಣ್ಣು, ಕಿವಿ ಇದೆಲ್ಲವನ್ನು ಕೂಡ ಭಗವಂತನಿಗೆ ನಾನು ಮೀಸಲಾಗಿಟ್ಟಿದ್ದೇನೆ. ನನ್ನ ಸ್ವರೂಪಭೂತವಾದ್ದು ಆಯಿತು. ಈಗಾದ್ರೂ ನಾನು, ನನ್ನ ಹೆಂಡತಿ, ಮಕ್ಕಳು, ನನ್ನ ಒಟ್ಟಾರೆ ಸಂಪತ್ತೇನಿದೆ ಇದೆಲ್ಲವನ್ನೂ ಕೂಡ ನಾನು ಭಗವಂತನಿಗೆ ಮೀಸಲಾಗಿಟ್ಟಿದ್ದೇನೆ ಅಂತ ಹೀಗೆ ಮನುಷ್ಯ ಅನುಸಂಧಾನ ಮಾಡಬೇಕು. ಹೀಗೆ ಮನುಷ್ಯ ಅನುಸಂಧಾನ ಮಾಡಿದರೆ ಆತ ಕಟ್ಟಿಕೊಂಡ ಒಂದು ಕುಟುಂಬ ಅದು ಸಾರ್ಥಕ ಆಗ್ತದೆ. ದೇವತೆಗಳು ಆತನನ್ನು ಮೆಚ್ಚುತ್ತಾರೆ ಅಂತ ಹೇಳ್ತಾರೆ. ಏವಮಾತ್ಮ ಪ್ರಿಯ ಪುತ್ರೋ ವಿತ್ತಂ ದ್ವಿವಿಧಮಿತ್ಯಪಿ ಪಂಚಭಿ ಕ್ರಿಯತೆ ಯಜ್ಞ. ಯಜ್ಞ ಅಂತ ನಾವು ಮಾಡ್ತೀವಲ್ಲ, ಯಜ್ಞ ಮಾಡ್ಲಿಕ್ಕೆ ಏನೇನು ಬೇಕು? ತಾನು ಬೇಕು, ಹೆಂಡತಿ ಬೇಕು, ಪುತ್ರ ಬೇಕು, ದೈವವಿತ್ತ, ಮಾನುಷ ವಿತ್ತ. ದೈವಕ್ಕೆ ಸಂಬಂಧಪಟ್ಟಂತಹ ವಿತ್ತ, ಮಾನುಷ ವಿತ್ತ. ಅದನ್ನ ನಾನು ಕೆಲವನ್ನ ವಿಸ್ತರಿಸಿ ಹೇಳಲಿಲ್ಲ ಇಲ್ಲಿ, ಕೆಲವೊಂದು ಮುಂದೆ ಇಲ್ಲ ಅದು ನೋಡೋಣ. ಈ 5ರಿಂದಲೇ ಈ ಯಜ್ಞ ಅಂತ ಅನ್ನೋದು ನಡೀತದೆ, ಇದಕ್ಕೆ ಸಂಶಯ ಇಲ್ಲ. ಇದನ್ನ ಸಂಪೂರ್ಣವಾಗಿ ತಿಳ್ಕೊಂಡಂತಹ ವ್ಯಕ್ತಿ ಬ್ರಹ್ಮನ ಪದವಿಗೆ ಹೋಗ್ತಾನೆ, ಚತುರ್ಮುಖ ಬ್ರಹ್ಮನ ಪದವಿಗೆ. ಸಾಧಾರಣರಾದವರಿಗೆ ಇದನ್ನೆಲ್ಲ ಅನುಸಂಧಾನ ಮಾಡಿ ಆ ಮೂಲಕ ಜೀವನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಪರಾದವರಿಗೆ, ಅಲ್ಪರಾದವರಾಗಾರೆ ಏನ್ ಮಾಡಬೇಕು ಅಂತಂದ್ರೆ ಅವನು ತನ್ನಷ್ಟು ತಾನು ಮೇಲೆ ಇರ್ತಾನೆ. ತನ್ನ ಅಪೂರ್ಣತೆಯನ್ನು ನೀಗಿಕೊಂಡು ಆತ ಪೂರ್ಣತೆಯನ್ನು ಪಡ್ಕೊಳ್ತಾನೆ. ಈ ಉಪಾಸನೆ ಮಾಡುವನಿದ್ದಾನಲ್ಲ, ನನ್ನಲ್ಲಿ ಸಂಬಂಧಪಟ್ಟಂತಹ ಹೆಂಡತಿ, ಮಕ್ಕಳು ಇವೆಲ್ಲವೂ ಕೂಡ ಭಗವಂತನಿಗಾಗಿ, ಭಗವಂತನ ಪೂಜೆಗಾಗಿ ಮೀಸಲು ಅಂತ ಉಪಾಸನೆ ಮಾಡುವನು. ಅವನು ಲೋಕೆ ಭವೇಯು ಅಧಿಕಂ ಪ್ರಿಯಾಹ. ಜಗತ್ತಿನಲ್ಲಿ ಜನಪ್ರಿಯರಾಗಬೇಕಾದ್ರೆ ಏನ್ ಮಾಡಬೇಕು? ಇಲ್ಲ ಪಾಪ್ಯುಲರ್ ಫಿಗರ್ ಆಗಬೇಕಾದ್ರೆ ಏನ್ ಮಾಡಬೇಕು ಅಂತಂದ್ರೆ, ಏನ್ ಬೇರೆ ನಾಟಕ ಮಾಡಿದ್ರು ಆಗೋದಿಲ್ಲ. ನಾನು, ನನ್ನ ಹೆಂಡತಿ, ಮಕ್ಕಳು, ನನ್ನ ವಿತ್ತ, ನನ್ನ ದುಡ್ಡು ಇದೆಲ್ಲವೂ ಕೂಡ ಭಗವಂತನ ಪೂಜೆಗಾಗಿ ಮೀಸಲು ಅಂತ ತಿಳಿದುಕೊಂಡು ಆ ಪ್ರಕಾರ ನಡ್ಕೊಂಡ್ರೆ ಭವೇಯು ಲೋಕಸ್ಯ ಅಧಿಕಂ ಪ್ರಿಯಾಹ. ಕ್ರಮಾನ್ ಮುಕ್ತಿಂ ರಜೇಯುಶ್ಚ ಕೇಶವಸ್ಯ ಪ್ರಸಾದತಃ. ಮುಂದೆ ಭಗವಂತನ ಅನುಗ್ರಹದಿಂದ ಅವರು ಮುಕ್ತಿಯನ್ನು ಕೂಡ ಪಡ್ಕೋತಾರೆ. ಅಂತದೊಂದು ಉತ್ತಮವಾದಂತಹ ಅವಕಾಶ ಅವರಿಗೆ ದೊರೆಯೋದಿದೆ. ನೋಡಿ, ಇದು ಗೃಹಸ್ಥಾಶ್ರಮಕ್ಕೆ ಮಹತ್ವ ಎಂತದ್ದಿದೆ ಅಂತಂದ್ರೆ, ಗೃಹಸ್ಥಾಂತರ್ಗತೋ ವಿಷ್ಣು ಯಜ್ಞೈ ದೇವಾಶ್ರಯೋ ಭವೇತ್ ಸ್ವಾಧ್ಯಾಯೇ ಋಷಿ ಸಂಸ್ಮೃತ್ಯ ಋಷೀಣಾಂಚ ಸದಾಶ್ರಯ. ನಾವು ಕುಟುಂಬ ಕಟ್ಕೊಂಡಿರ್ತೇವೆ, ನಾವು, ನಮ್ಮ ಹೆಂಡತಿ, ಮಕ್ಕಳು, ನಮ್ಗೆ ಅದರಲ್ಲಿ ಮನಸ್ಸು ನೆಟ್ಟು ಹೋಗಿರ್ತದೆ. ವಸ್ತುತಃ ಒಳಗೆ ಭಗವಂತ ಇದ್ದಾನೆ ನಮ್ಮನ್ನು ಆಡಿಸ್ಲಿಕ್ಕೆ. ಗೃಹಸ್ಥನ ಒಳಗೆ ಭಗವಂತ ಇದ್ದಾನೆ. ಅವನು ಯಜ್ಞಗಳನ್ನು ಆಡಿಸ್ತಾನೆ ಈ ಜೀವನ ಕಡೆಯಿಂದ ಮಾಡಿಸಿ, ಆ ಮೂಲಕ ದೇವತೆಗಳನ್ನು ತೃಪ್ತಿಪಡಿಸ್ತಾನೆ. ಭಗವಂತನೇ ದೇವತೆಗಳನ್ನು ತೃಪ್ತಿಪಡಿಸ್ತಾನೆ. ಮುಂದೆ ಈ ಗೃಹಸ್ಥನೊಳಗೆ ಇದ್ದು ಅವನು ವೇದಾಧ್ಯಯನ ಮಾಡಿಸ್ತಾನೆ. ಆ ಮೂಲಕವಾಗಿ ಋಷಿಗಳಿಗೆ ಸಂತೋಷ ಕೊಡ್ತಾನೆ. ನಾವು ವೇದಾಧ್ಯಯನ ಮಾಡೋದ್ರಿಂದ ಋಷಿಗಳಿಗೆ, ಅದೇ ಋಷಿ ತರ್ಪಣ, ದೇವತರ್ಪಣ ಇತ್ಯಾದಿ. ಮುಂದೆ ಗೃಹಸ್ಥನೊಳಗೆ ನಿಂತು ಶ್ರಾದ್ದ ಮಾಡಿಸ್ತಾನೆ. ಶ್ರಾದ್ದ ಮಾಡಿಸಿದ್ರಿಂದ ಪಿತೃಗಳಿಗೆ ತರ್ಪಣ ಆಗ್ತದೆ. ಮಾಡೋದು ನಾವು, ನಮ್ಮ ಕೈಯಿಂದ ನಾವು ಮಾಡ್ತೀವಿ ಅಂತ ತಿಳ್ಕೊಂಡಿರ್ತೇವೆ. ಪುರೋಹಿತರು ಇರ್ತಾರೆ, ಯಜಮಾನರು ಇರ್ತಾನೆ, ಮಾಡಿಸೋದು ಒಳಗಿರುವ ಭಗವಂತ. ಆದ್ರಿಂದ ಒಬ್ಬ ಗೃಹಸ್ಥ ಏನು ಆಲೋಚನೆ ಮಾಡಬೇಕು? ಅಥೋ ಏವಂ ಸತತಂ ಗೃಹೀ ವೇತ್ತಿ ಸ್ವಸ್ವ ಅಂತರ್ಯಾಮಿನಂ ವಿಷ್ಣು ಸುರಾದೀನ್ ಪೂಜೆ ತಥಾ. ಒಬ್ಬ ಗೃಹಸ್ಥ ನಾನು ಇದನ್ನೆಲ್ಲ ಮಾಡ್ತೀನಿ ಅಂತ ದುರಹಂಕಾರ ಪಡಬಾರ್ದು. ಒಳಗಿದ್ದು ಭಗವಂತ ಇದನ್ನೆಲ್ಲ ಮಾಡಿಸ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ದೇವತೆಗಳು ಅವನ್ನ ಹರಸ್ತಾರಂತೆ. ನಿನಗೆ ಇರುವಂತ ಸದ್ಬುದ್ಧಿ, ಈ ಧರ್ಮಾಚರಣೆ ಮಾಡುವಂತ ಜ್ಞಾನ ಇದ್ಯಾವುದೂ ಕೂಡ ಎಂದೂ ನಾಶ ಆಗದೆ ಹೋಗಲಿ. ತಸ್ಯ ಅವಿನಾಶಮಿಚ್ಛಂತಿ ಸ್ವಾಶ್ರಯಸ್ಯ ಯಥಾಸುರಾಹ. ದೇವತೆಗಳು ಆತನನ್ನ ಆಶೀರ್ವಾದ ಮಾಡ್ತಾರೆ. ಹೀಗೆ ಭಗವಂತನ ಪಾರಮ್ಯವನ್ನು ತಿಳ್ಕೊಳ್ಬೇಕು. ನಮ್ಮ ಒಳಗಿದ್ದು ನಮ್ಮ ಕಡೆಯಿಂದ ಗೃಹಸ್ಥಾಶ್ರಮ ಮಾಡಿಸುವಂಥವನು ಅವನೇ ಅಂತ ತಿಳ್ಕೊಳ್ಬೇಕು. ಅವನು ಅಂತ ತಿಳ್ಕೊಂಡು ಆ ಮೂಲಕನೇ ಆ ಭಗವಂತನನ್ನು ಆರಾಧನೆ ಮಾಡಬೇಕು. ಇದನ್ನ ಅಲ್ಲೇ ವಿತ್ತ, ಪತ್ನಿ, ಪುತ್ರ ಇತ್ಯಾದಿಗಳ ಬಗ್ಗೆ ಬಂತು ಈ ಅವ್ಯಾಕೃತ ಬ್ರಾಹ್ಮಣದಲ್ಲಿ. ಅದಕ್ಕಾಗಿ ಅದು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಒಂದ್ ಕಡೆ ಇದು ಬಂದಿತ್ತು, ಇದನ್ನ ಹೇಳಿದೆ. ಮತ್ತೊಂದು ಕಡೆ ಪುತ್ರೈಷಣ, ವಿತ್ತೈಷಣ ಮತ್ತೆ ಲೋಕೈಷಣ ಅಂತ ಬಂದಿತ್ತು. ಆಸೆಗಳನ್ನು 3 ಅಂತಂದ್ರಿ, 2 ಅಂತಂದ್ರಿ, ಅದೇನೇ ಇರಲಿ, ಇಲ್ಲ ಅದರ ವ್ಯಾಖ್ಯಾನಗಳಲ್ಲಿ, ಟಿಪ್ಪಣಿಗಳಲ್ಲಿ ಅದು ವರ್ಣನೆಗೆ ಬಂದಿರುವಂತಹ ವಿಷಯ. ಅದೆಲ್ಲ ನಮಗೆ ವಿಸ್ತಾರವಾಗಿ ಈಗ ನಾವು ನೋಡ್ಲಿಕ್ಕಾಗದೇ ಇದ್ರು ಆ ಆಸೆಗಳು ಮನುಷ್ಯನನ್ನು ಕಟ್ಟಿ ಹಾಕ್ತವೆ. ಆ ಆಸೆಗಳು ಕ್ಷುಲ್ಲಕ ಅಂತ ತಿಳ್ಕೊಳ್ಬೇಕು ಮನುಷ್ಯ.
ತಿಳ್ಕೊಂಡು ಆ ಮೂಲಕ ಅದನ್ನು ದಾಟಿ ಹೋಗಬೇಕು. ಅದಕ್ಕೆ ಈ 3 ಈಶಾಣಗಳಲ್ಲಿ ಆತ್ಮ, ಅಂತರಾತ್ಮ, ಪರಮಾತ್ಮ ಅನ್ನೋ ರೂಪದಿಂದ ಆತ ಇದ್ದು ನಮ್ಮನ್ನ ಆ ಥರ ಆಸೆ ಮಾಡಲಿಕ್ಕೆ ಹಚ್ಚಿ ನಮ್ಮನ್ನ ಮೋಹಕ್ಕೆ ಈಡು ಮಾಡಿ ಸಂಸಾರದಲ್ಲಿ ತೊಳಲಾಡುವಂತೆ ಮಾಡಿದ್ದಾನೆ. ಎಚ್ಚರ, ಕನಸು, ನಿದ್ದೆಗಳನ್ನು ಕೊಟ್ಟು ನಮ್ಮನ್ನ ಅಲ್ಲೇ ತಿರುಗುವಂತೆ ಮಾಡ್ತಾನೆ. ಅವನನ್ನೇನಾದ್ರೂ ಧ್ಯಾನ ಮಾಡಿದರೆ, ಆ ಜ್ಞಾನಾತ್ಮನನ್ನು ನಾವು ತಿಳ್ಕೊಂಡ್ರೆ ಆ ಮೂಲಕ ತುರಿಯೋದನ್ನು ತಿಳ್ಕೊತೀವಿ. ತಿಳ್ಕೊಂಡು ಆ ಭಗವಂತನ ನಾವು ಪಡ್ಕೊಳ್ಬಹುದು. ತುರಿಯ ನಾಮಕ ವಾಸುದೇವನ ಸ್ಮರಿಸು ಮುಕ್ತಿ ಸುಖ ಪ್ರದಾಯಕ ನೀತನು ಅಹುದೆಂದು. ಹೀಗೆ ಅದನ್ನು ತಿಳ್ಕೊಳ್ರಿ. ಮುಂದೆ 12ನೇ ಪದ್ಯ. ಕಮಲ ಸಂಭವ ಜನಕ ಜಡ ಜಂಗಮರೊಳಗೆ ನೆಲೆಸಿದ್ದು ಕ್ರಮವಿತ್ಕ್ರಮದಿ ಕರ್ಮವ ಮಾಡಿಸುತ್ತಿಪ್ಪ ಬೇಸರದೆ. ಕ್ಷಮಃ ಕ್ಷಾಮ ಸಮೀಹನಾಫಯ ಸುಮನಸ ಅಸುರರೊಳಗೆ ಅಹಂ ಮಮ ನಮಮ ಎಂದೀ ಉಪಾಸನೆ ಈವ ಪ್ರಾಂತದಲ್ಲಿ. ಚತುರ್ಮುಖ ಬ್ರಹ್ಮದೇವರಿಗೂ ಕೂಡ ಈ ಭಗವಂತ ಒಡೆಯನಾಗಿದ್ದಾನೆ. ಅವನು ಜಡದಲ್ಲೂ ಇದ್ದಾನೆ, ಚೇತನದಲ್ಲೂ ಇದ್ದಾನೆ, ಎಲ್ಲ ಕಡೆ ಇದ್ದೇ ಇದ್ದಾನೆ. ಅವನು ಯಾವುದೇ ಬೇಸರ ಇಲ್ಲದೆ ಅವನು ಕರ್ಮ ಮಾಡ್ತಾನೆ. ಅವನು ಮಾಡಿದ್ರಿಂದ ನಾವು ಮಾಡ್ತಿದ್ದೇವೆ. ಅವನು ಮಾಡದೇ ಇದ್ರೆ ನಮ್ಗೆ ಯಾವುದನ್ನು ಕೂಡ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕ್ರಮ ಮತ್ತು ವಿಕ್ರಮಗಳಿಂದ ದೇವತೆಗಳು ಭಗವಂತನ ಆರಾಧನೆ ಮಾಡುವಂಥ ಸಾತ್ವಿಕರು ಅಂತ ಏನಿರ್ತಾರಲ್ಲ, ಸಜ್ಜನರು, ಅವರಲ್ಲಿ ಯಥಾರ್ಥ ಜ್ಞಾನವನ್ನು ಕೊಟ್ಟು ಆ ಮೂಲಕ ಕರ್ಮ ಮಾಡಿಸ್ತಾನೆ. ಇನ್ನು ದುಷ್ಟರಾದವರು, ಭಗವಂತನಿಂದ ವಿಮುಖರಾದವರು ಏನಿರ್ತಾರಲ್ಲ, ಭೋಗದಲ್ಲಿ ಆಸಕ್ತರಾಗಿ ಬಾಳುವರು ಇರ್ತಾರಲ್ಲ, ಅವ್ರ ಮೂಲಕ ಅವರಿಗೆ ಯಥಾರ್ಥ ಜ್ಞಾನ ಕೊಡ್ತಾನೆ. ತಪ್ಪು ತಿಳುವಳಿಕೆ ಕೊಟ್ಟು ಆ ಮೂಲಕ ಕೆಲಸ ಮಾಡಿಸ್ತಾನೆ. ಒಬ್ಬರಿಗೆ ತಪ್ಪು ತಿಳುವಳಿಕೆ, ಒಬ್ಬರಿಗೆ ಸರಿಯಾದ ತಿಳುವಳಿಕೆ. ಅವನಿಗೆ ಕ್ಷಮ, ಕ್ಷಾಮ, ಸಮೀಹನ ಅಂತ 3 ಹೆಸರು. ಕ್ಷಮ, ಕ್ಷಾಮ, ಸಮೀಹನ ಅಂತ ವಿಷ್ಣು ಸಹಸ್ರನಾಮ. ಅದರಲ್ಲಿ ಬಂದಂತಹ 3 ಶಬ್ದಗಳನ್ನು ಯಥಾವತ್ತಾಗಿ ದಾಸರು ಪೋಣಿಸಿದ್ದಾರೆ. ಕ್ಷಮ, ಕ್ಷಾಮ, ಸಮೀಹನಾಹ್ವಯ ಸುಮನಸ ಅಸುರರೊಳಗೆ. ಸುಮನಸರು ಅಂದ್ರೆ ದೇವತೆಗಳು. ದೇವತೆಗಳು ಅಂದ್ರೆ ಬರೇ ದೇವತೆಗಳು ಅಂತಲ್ಲ, ಸಾತ್ವಿಕರು. ಭಗವಂತನನ್ನ ಕುರಿತು ಯಾರು ಆಸಕ್ತಿ ತೋರಿಸ್ತಾರೆ ಅವರು ಸಾತ್ವಿಕರು. ಅಸುರರು ಅಂತಂದ್ರೆ ಭಗವಂತನಿಂದ ವಿಮುಖವಾದಂತಹ ಜೀವನ ನಡೆಸುವಂಥವರು. ಅವರಿಬ್ಬರಿಗೂ ಕೂಡ ಇವ್ರೇನ್ ಮಾಡ್ತಾರೆ, ನಾವು ಭಗವಂತನ ದಾಸರು ಅಂತ ತಿಳ್ಕೊತಾರೆ ಸಜ್ಜನರಾದವರು. ಇವರು ಈ ದುಷ್ಟರಾದಂಥವ್ರು ಆ ಭಗವಂತನ ಪಾರಮ್ಯವನ್ನು ತಿಳ್ಕೊಳ್ಳೋದಿಲ್ಲ. ನಮ್ಮನ್ನು ಆಳುವಂಥ ಭಗವಂತ ಒಬ್ಬ ಇದ್ದಾನೆ, ಅವನ ಅಧೀನರು ನಾವು ಅಂತ ಇವ್ರು ತಿಳ್ಕೊಳ್ಳೋದಿಲ್ಲ. ಅದಕ್ಕೆ ವಿಪರೀತವಾಗಿ ಇವರು ತಿಳ್ಕೊಂಡು ಆ ದುರ್ಗತಿಯನ್ನು ಪಡ್ಕೋತಾರೆ. ಸುಮನಸಾಸುರರೊಳಗೆ ಅಹಂ ಮಮ ನ ಮಮ. ಒಬ್ಬ ಸಜ್ಜನಾದವನು ಇದೆಲ್ಲವೂ ಕೂಡ ಭಗವಂತನಿಗೆ ಸಂಬಂಧಪಟ್ಟದ್ದು, ಭಗವಂತನ ಅಧೀನ, ನಾನು ಭಗವಂತನ ಅಧೀನ, ಈ ಜಗತ್ತೆಲ್ಲವೂ ಕೂಡ ಭಗವಂತನ ಅಧೀನ ಅಂತ ಹಾಕಿ ತಿಳ್ಕೊತಾನೆ. ಅದು ದುಷ್ಟನಾದವನು ಆ ಭಗವಂತ ಒಬ್ಬ ಇದ್ದಾನೆ ಅನ್ನೋದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ತಾಮಸರಾದವರು ಅವರು ಇದೆಲ್ಲ ನಂದು ಅಂತಾರೆ. ಯಕ್ಷೇ ದಾಸ್ಯಾಮಿ ಮೋದಿಷ್ಯ ತ್ಯಜ್ಞಾನ ವಿಮೋಹಿತ ಭಗವದ್ಗೀತಾ ಹೇಳಿದಂಗೆ, ನನ್ನ ಹತ್ರ ದುಡ್ಡಿದೆ, ನಾನು ಹೋಮ ಮಾಡ್ತೇನೆ, ನಾನು ದೇಣಿಗೆ ಕೊಡ್ತೇನೆ, ನಾನೇನೋ ಒಂದು ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿಸ್ತೇನೆ. ಹೀಗೆ ಎಲ್ಲವನ್ನೂ ಕೂಡ ತನ್ನನ್ನು ಕೇಂದ್ರೀಕರಿಸಿಕೊಂಡು ಅವರು ವಿಚಾರ ಮಾಡ್ತಾರೆ. ಅಹಂ ಮಮ ನ ಮಮ ಎಂದೀ ಉಪಾಸನೆ ಈವ ಪ್ರಾಂತದಲ್ಲಿ. ಇದು ಯಾವಾಗ ಪ್ರಾಂತ ಅಂದ್ರೆ ಕೊನೆಯದು. ಹೀಗೆ ಭಗವಂತನನ್ನು ಕುರಿತು ನಾವು ಯಾವಾಗಲೂ ಭಕ್ತಿ ತೋರಿಸ್ತಾ ಇದ್ರೆ ಕೊನೆಯ ಹಂತದಲ್ಲೂ ಕೂಡ ಭಕ್ತಿ ಪಕ್ವಾಗಿ ಆ ಸಾಧಕ ಭಗವಂತನನ್ನು ಸೇರ್ಲಿಕ್ಕೆ ಅನುಕೂಲ ಆಗ್ತದೆ. ಭಗವಂತನ ಕುರಿತಾದ ಆಸಕ್ತಿ ತೋರಿಸದೆ ಹೋದ್ರೆ, ಜಗತ್ತಿನ ಬಗ್ಗೆನೇ ಆಸಕ್ತಿ ತೋರಿಸ್ತಾ ಹೋದ್ರೆ, ಭೋಗದಲ್ಲಿ ಆಸಕ್ತಿ ತೋರಿಸ್ತಾ ಹೋದ್ರೆ, ಅದೇ ಅವರ ವ್ಯಕ್ತಿತ್ವ, ಅವರ ಮನಸ್ಸು ಅದೇ ದೃಷ್ಟಿಯಿಂದಲೇ ಪಕ್ವಾಗಿ ಅವರು ಭಗವಂತನಿಂದ ದೂರ ಆಗ್ತಾ ಹೋಗ್ತಾರೆ. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು, ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಶ್ರೀಶಗೆ ಜಡ ಪ್ರತಿಮೆ ಎನಿಪುದು, ಮಾಸದೊಮ್ಮೆಗೂ ಸನ್ನಿಧಾನವು ವಾಸವಾಗಿಹ ನಿತ್ಯ ಶಾಲಿಗ್ರಾಮದ ಉಪಾಧಿ. ಇದು ನೋಡ್ರಿ, ಇಡೀ ಜಗತ್ತು ಕೂಡ ಭಗವಂತನ ಪ್ರತಿಮೆ ಅಂತ ಹೇಳಿಬಿಡ್ತಾರೆ ಇಲ್ಲಿ. ಈ ಸಮಸ್ತ ಜಗತ್ತೇನಿದೆಯಲ್ಲ ಈಶಾವಾಸ್ಯ ಅಂತ ದಾಸರಿಗೆ ನೆನಪು ಬಂದಿದ್ದು ಈಶಾವಾಸ್ಯ ಉಪನಿಷತ್ತಿನಿಂದ. ಈಶಾವಾಸ್ಯ ಉಪನಿಷತ್ತು ಅನ್ನೋದು ಯಜುರ್ವೇದಕ್ಕೆ ಸಂಬಂಧಪಟ್ಟಂತ ಉಪನಿಷತ್ತದು. ಎಲ್ಲಾ ಉಪನಿಷತ್ತುಗಳಲ್ಲೂ ಮೊದಲು ಅದನ್ನ ಪರಿಗಣನೆ ಮಾಡ್ತಾರೆ. ಅದನ್ನ ಯಾಜ್ಞೀಯ ಮಂತ್ರೋಪನಿಷತ್ ಅಂತ ಕೂಡ ಹೇಳ್ತಾರೆ, ಅಥವಾ ಈಶಾವಾಸ್ಯ ಉಪನಿಷತ್ ಅಂತಾರೆ, ಅಥವಾ ಕೆಲವು ಕಡೆ ಈಶೋಪನಿಷತ್ ಅಂತೀವಿ ಕೂಡ ಹೇಳ್ತಾರೆ. ಆದ್ರ ಮಂತ್ರನೇ ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ತೇನ ತ್ಯಕ್ತೇನ ಭುಂಜೀತಾ ಮಾಗ್ರದ ಕಸ್ಯ ಧನಂ. ಜಗತ್ತೆಲ್ಲವೂ ಕೂಡ ಪರಮಾತ್ಮನ ಮನೆ, ಅವನ ಒಳಗೆ ಎಲ್ಲಾ ಕಡೆ ಹೊಕ್ಬಿಟ್ಟಿದ್ದಾನೆ.
ಎತ್ತಿಂಚ ಜಗತ್ಯಾಂ ಜಗತ್ತು, ಜಗತ್ತಿನಲ್ಲಿ ಏನೇನಿದೆಯೋ ಎಲ್ಲವೂ ಕೂಡ ಅವನಿಲ್ಲದೆ ಯಾವುದೂ ಇಲ್ಲ. ಅವನು ಕೊಟ್ಟಿದ್ದನ್ನ ತೇನ ತ್ಯಕ್ತೇನ ಭುಂಜೀತಾಹ, ಅವನು ನಿಮ್ಗೊಂದಿಷ್ಟು ಕೊಟ್ಟಿರ್ತಾನೆ, ನಿಮ್ಗೊಂದಿಷ್ಟು ಅವ್ರಿಗೊಂದಿಷ್ಟು, ಆ ಮೂಲಕ ಭುಂಜೀತಾಹ, ನಿಮ್ಗೇನು ಕಡಿಮೆ ಮಾಡಿದ್ದಾನೆ? ಸುಖ ಪಡ್ರಿ, ಆರಾಮವಾಗಿರ್ರಿ ಜಗತ್ತಿನಲ್ಲಿ. ಮಾಗೃತ ಕಸ್ಯ ಸ್ವಿಧನಂ, ಕದಿಬೇಡ, ಆಸೆ ಪಡಬೇಡ ಅನ್ಲಿಕ್ಕೆ ಕನ್ನಡದಲ್ಲಿ ಇಂಗ್ಲಿಷಲ್ಲಿ ಬೇರೆ ಬೇರೆ ಶಬ್ದಗಳನ್ನ ಹೇಳಬೇಕು. ಒಂದೇ ಶಬ್ದ ಹೇಳಿ ಯಾರು ಕದಿಲಿಕ್ಕೆ ಹೊಟ್ಟಿರ್ತಾರೋ ಅವ್ರಿಗೂ ಬುದ್ಧಿ ಬರಬೇಕು, ಯಾರು ಬೇಡ್ಲಿಕ್ಕೆ ಹೊಟ್ಟಿರ್ತಾರೋ ಅವ್ರಿಗೂ ಬುದ್ಧಿ ಬರಬೇಕು. ಅಂತಹ ಶಬ್ದಗಳನ್ನ ಎಲ್ಲರೂ ಪ್ರಯೋಗ ಮಾಡ್ಲಿಕ್ಕೆ ಸಾಧ್ಯ ಇದ್ದರೆ ಸಂಸ್ಕೃತದೊಳಗೆ ಮಾಗೃತ ಅಂತ ಒಂದು ಶಬ್ದದಿಂದ ಕದಿಲಿಕ್ಕೂ ಹೋಗ್ಬೇಡ್ರಿ. ಮತ್ತೊಬ್ಬರಿಗೆ ತೊಂದರೆ ಕೊಟ್ಟು ಅವರನ್ನು ದರೋಡೆ ಮಾಡಿ ಅವ್ರ ಸಂಪತ್ತನ್ನು ಅಪಹಾರ ಮಾಡಬೇಡ್ರಿ. ಯಾಕೆ? ಭಗವಂತ ಕೊಟ್ಟಿದ್ದಾನಲ್ಲ ನಿಮ್ಗೆ, ಸಾಕಲ್ಲ ಅದು. ಬೇಡಬೇಡ್ರಿ ಕೂಡ, ಯಾರನ್ನೂ ಬೇಡಬೇಡ್ರಿ. ಬೇಡಿದರೆ ನೊಡೆಯನ್ನು ಬೇಡುವೆ ಅಂತ ತಿಳ್ಕೊಂಡು ಜೀವನ ನಡೆಸಿರಿ. ಹೀಗೆ ಆ ಭಗವಂತನನ್ನ ಕೇಂದ್ರೀಕರಿಸಿಕೊಂಡು, ಭಗವಂತನನ್ನೇ ಕೇಂದ್ರವನ್ನಾಗಿ ಇಟ್ಕೊಂಡು ಜೀವನ ನಡೆಸಿರಿ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇಚ್ಛತಂ ಸಮಾಹ ಏವಂ ತ್ವಯಿ ನಾಣ್ಯಥೇತೋಸ್ತಿ ನ ಕರ್ಮ ಲಿಪ್ಯತೆ ನರೇ. ಈ ಜಗತ್ತನ್ನು ಬಿಟ್ಟು ಹೋಗ್ಬೇಕು ಅಂತ ಅಪೇಕ್ಷೆ ಪಡಬೇಡ್ರಿ. ಬಿಟ್ಟು ಹೋಗ್ಲಿಕ್ಕೆ ಒಂದು ಕಾಲ ಇದೆ, ಎಲ್ಲರೂ ಹೋಗ್ಬೇಕು. ಕೇಳುವವರು, ಹೇಳುವವರು, ಪ್ರವಚನ ಮಾಡುವವರು, ಕೇಳೋರು ಎಲ್ಲರೂ ಒಂದು ದಿವಸ ಹೋಗಲೇಬೇಕು. ಅಲ್ಲಿ ತನಕ ಕುರ್ವನ್ನೇವ ಇಹ ಕರ್ಮಾಣಿ, ಜಗತ್ತಿನಲ್ಲಿ ಕರ್ಮ ಮಾಡ್ತಾನೆ ಇರ್ರಿ. ಇಹ ಅಂದ್ರೆ ಭಗವಂತನನ್ನು ಕೇಂದ್ರೀಕರಿಸಿಕೊಂಡು ಕರ್ಮ ಮಾಡ್ರಿ, ಸುಮ್ಮನೆ ಕರ್ಮ ಮಾಡಬೇಡ್ರಿ. ಕರ್ಮ ಜಡ, ಅದೇನು ಕೊಡ್ಲಾರ್ದು. ಕರ್ಮಕ್ಕೆ ಪ್ರೀತನಾಗಿ ಭಗವಂತ ಕೊಡಬೇಕು. ಇಹ ಅಂದ್ರೆ ಭಗವಂತನಲ್ಲಿ ಮನಸ್ಸಿಟ್ಕೊಂಡು ಕರ್ಮಗಳನ್ನು ಭಗವಂತನ ಕಡೆಗೆ ಡೈವರ್ಟ್ ಮಾಡಿ ಅಲ್ಲಿ ಹಾಗೆ ಕರ್ಮ ಮಾಡ್ರಿ. ಜಿಜೀವಿಷೇಚ್ಛತಂ ಸಮಾಹ, ನಾನು 100 ವರ್ಷ ಬದುಕ್ತೇನೆ, ಯಾಕೆಂದ್ರೆ ಭಗವಂತನ ಆರಾಧನೆ ಮಾಡ್ಲಿಕ್ಕೆ ನನಗೊಂದು ಅವಕಾಶ ಆದೀತು ಅಂತ ಆಲೋಚನೆ ಮಾಡ್ರಿ. ಏವಂ ತ್ವಯಿ ನಾಣ್ಯಥೇತೋಸ್ತಿ, ಇದು ಬಿಟ್ಟರೆ ನಿನಗೆ ಬೇರೆ ಮಾರ್ಗವಿಲ್ಲ. ಇವು ಹೀಗೆ ಭಗವಂತನನ್ನು ಕೇಂದ್ರೀಕರಿಸಿಕೊಂಡು ಜೀವನ ನಡೆಸಿದರೆ ಅವು ನಿನಗೆ ಬಾಧಕ ಆಗೋದಿಲ್ಲ ಕೂಡ ಅಂತ ಒಂದು ಅದ್ಭುತವಾದ ಅನುಸಂಧಾನ ಅದು. ನ ಕರ್ಮ ಲಿಪ್ಯತೆ ಎಂದರೆ ಭಗವಂತನ ಅನುಸಂಧಾನ ಇಲ್ಲದೇನೇನಾದರೂ ಕರ್ಮ ಮಾಡಿಬಿಟ್ರೆ ಆ ಮೂಲಕ ಅದು ಕರ್ಮ ಬಂಧನ ಆಗ್ತದೆ. ಸಂಸಾರ ಪ್ರಾರಂಭ ಆಗಿರೋದೇ ಕರ್ಮದ ಬಂಧನದಿಂದ. ಈ ಕರ್ಮದ ಬಂಧನ ಬಿಡಿಸಿಕೊಳ್ಳಿಕ್ಕೆ ಅಂತ ಮತ್ತೆ ಹುಟ್ಟುತ್ತೇವೆ, ಸಾಯ್ತೇವೆ, ಮತ್ತಷ್ಟು ಕರ್ಮ ಮಾಡ್ತೇವೆ ಹೋಗ್ತೇವೆ. ಒಂದು ಜನ್ಮಕ್ಕೆ ಒಂದು ಬಾರಿ ನಾವು ಒಂದು ಜನ್ಮದಲ್ಲಿ ಹುಟ್ಟಿ ಬಂದ್ರೆ ಈ ಒಂದು ಜನ್ಮ, ಈ ಒಂದು 60-70 ವರ್ಷ ನಾನು ಬದುಕಿದ್ದೇನೆ ಅಂತಂದ್ರೆ ಇನ್ನು ಮುಂದಿನ 10 ವರ್ಷಕ್ಕೆ ಬೇಕಾದಷ್ಟು ಕೆಲಸಗಳನ್ನ ಹೀಗೆ ಮಾಡಿ ಹೋಗಿರ್ತೇನೆ, ದುಷ್ಟಕರ್ಮ ಸತ್ಕರ್ಮ ಎರಡು. ಅದಕ್ಕಾಗಿ ಕರ್ಮಗಳ ಮೂಲಕವೇ ಏನಾದ್ರು ಬಿಡಿಸ್ಕೋಬೇಕು ಅಂತ ಪ್ರಯತ್ನ ಪಟ್ಟರೆ ಅದು ಆಗದೇ ಇರೋ ಮಾತು. ಅದಕ್ಕಾಗಿ ಕರ್ಮಗಳನ್ನು ಭಗವಂತನ ಕಡೆ ಡೈವರ್ಟ್ ಮಾಡಿಬಿಟ್ರೆ ನ ಕರ್ಮ ಲಿಪ್ಯತೆ ನರೇ, ಅದರಿಂದ ಕರ್ಮಗಳ ಲೇಪ ಇಲ್ವೇ ಇಲ್ಲ. ಹೀಗೆ ಈಶಾವಾಸ್ಯ ಉಪನಿಷತ್ತು. ಈ ಸಮಸ್ತ ಜಗತ್ತು ಈಶಾವಾಸ್ಯವೆನಿಪುದು ಕಾರ್ಯರೂಪವು ನಾಶವಾದರೂ ನಿತ್ಯವೇ ಸರಿ ಕಾರಣ ಪ್ರಕೃತಿ. ಈ ನಾವು ನೋಡುವ ಜಗತ್ತು, ಭೂಮಿ, ನೀರು, ಬೆಂಕಿ ಇವೆಲ್ಲ ನಾಶ ಆಗ್ತವೆ. ಈ ನಮ್ಮ ಎದುರಿಗಿರುವಂಥ ಗೋಡೆ, ಗಡಿಗೆ ಎಲ್ಲ ನಾಶ ಆಗ್ತಾ ಹೌದು. ಆದರೆ ಅದರ ಮೂಲ ಪ್ರಕೃತಿ ಒಂದಿದೆಯಲ್ಲ, ಅದರ ಉಪಾದಾನ ಕಾರಣ, ಮೆಟೀರಿಯಲ್ ಕಾಸ್, ಅದು ಪ್ರಕೃತಿ, ಅದು ಮಾತ್ರ ಯಾವತ್ತೂ ನಿತ್ಯವೇ, ಅದಕ್ಕೆ ನಾಶ ಇಲ್ಲ. ಇದು ಇಲ್ಲಿ ಸ್ವಾರಸ್ಯದ ಸಂಗತಿ ಏನು ಹೇಳಿ ಕೊಟ್ಟಿದ್ದಾರೆ ದಾಸರು ಅಂತಂದ್ರೆ, ಇದು ಈಶಾವಾಸ್ಯ ಆದ್ರಿಂದ, ಭಗವಂತ ಇಲ್ಲಿ ಯಾವತ್ತೂ ಕೂಡ ಇದ್ದಾನಾದ್ರಿಂದ ಇದು ಜಡ ಪ್ರತಿಮಾ ಅಂತ ಅನಿಸ್ಕೊಂಡಿದೆ. ಶ್ರೀಶಗೆ ಜಡ ಪ್ರತಿಮೆ ಎನಿಪುದು ಮಾಸದೊಮ್ಮೆಗೂ ಸನ್ನಿಧಾನವು. ಜಡ ಪ್ರತಿಮಾ, ಚೇತನ ಪ್ರತಿಮಾ ಅಂತ ಎರಡು ಹಿಂದೆ ನಾವು ಶ್ರವಣ ಮಾಡಿದ್ವಿ. ಚೇತನ ಪ್ರತಿಮಾ ಅಂತಂದ್ರೆ ಯಾರು ಜ್ಞಾನಿಗಳಾಗಿರ್ತಾರಲ್ಲ, ಭಗವಂತ ಅವರಲ್ಲಿ ವಿಶೇಷವಾಗಿ ಸನ್ನಿಹಿತ ಆಗಿರ್ತಾನೆ, ಅವರು ಚೇತನ ಪ್ರತಿಮಾಗಳು. ಇನ್ನು ಜಡ ಪ್ರತಿಮಾ ಅಂತಂದ್ರೆ ಈ ಜಗತ್ತು. ಇಲ್ಲಿ ಈಶಾವಾಸ್ಯಂ ಇದಂ ಸರ್ವಂ ಅಂತಂದ್ರೆ ಬಡೇ ಜಡವಾದ ಜಗತ್ತಲ್ಲ, ಜಡ ಚೇತನ ಎರಡೂ ಜಗತ್ತು. ಹೀಗೆ ಚೇತನವಾದಂತಹ ಪಶು, ಪಕ್ಷಿ, ಪ್ರಾಣಿ ಮೊದಲಾದವರು ಭಗವಂತನಿಗೆ ಪ್ರತಿಮೆಗಳೇ. ಅದನ್ನು ಮುಂದೆ 16ನೇ ಪದ್ಯದಲ್ಲಿ ಹೇಳ್ತಾರೆ. ಈಗ ಹೇಳ್ತಿರೋದು ಜಡವಾದ ಜಗತ್ತಿನ ಬಗ್ಗೆ ಅಷ್ಟೇ. ಎರಡನ್ನು ಸೇರಿಸಿ ಅನುಸಂಧಾನ ಮಾಡ್ಕೊಳ್ಳೋದು. ಮಾಸದೊಮ್ಮೆಗೂ ಸನ್ನಿಧಾನವು. ನಿಮಗೆ ಈ ಒಂದು ದೇವಾಲಯದಲ್ಲಿ ಒಂದು ಪ್ರತಿಮಾ ಸ್ವಲ್ಪ ಏನಾದರೂ ಮಡಿ ಮೇಲಿಗೆ ಅಸ್ತವ್ಯಸ್ತ ಆಯಿತು, ಸನ್ನಿಧಾನ ಹೋಯಿತು ಅಂತ ತಿಳ್ಕೋತೀವಿ, ಸರಿಯೇ. ಆದರೆ ಎಂದಿಗೂ ಸನ್ನಿಧಾನ ಹೋಗೋದೇ ಇಲ್ಲ ಈ ಪ್ರತಿಮಾಗಳಲ್ಲಿ, ಇದರಲ್ಲಿ, ಈ ಗೋಡೆಯಲ್ಲಿ, ಈ ನದಿ, ಪರ್ವತ, ಪೃಥಿವ್ಯಂತರಿಕ್ಷಂ ದ್ಯೌರ್ದಿಶೋ ವಾಂತರ ದಿಶಾ ಅಗ್ನಿರ್ವಾಯುರಾದಿತ್ಯಶ್ಚಂದ್ರಮಾ ನಕ್ಷತ್ರಾಣಿ ಆಪವೋಷಧಯೋ ವನಸ್ಪತಯ ಆಕಾಶ ಸಂಭೂತಃ. ಹೀಗೆ ತೈತ್ರಿಯ ಉಪನಿಷತ್ತು. ಇಲ್ಲಿ ಪರ್ವತ ನೋಡ್ರಿ, ನದಿ ನೋಡ್ರಿ, ನಕ್ಷತ್ರಗಳಿವೆ, ಚಂದ್ರ ಇದ್ದಾನೆ, ಸೂರ್ಯ ಇದೆ. ಎಲ್ಲಿ ಜಗತ್ತಿನಲ್ಲಿ ಎಲ್ಲಿ ಹೋದರೂ ಈ ಭಗವಂತನ ಪ್ರತಿಮೆಗಳು ಎಲ್ಲ ಕಡೆ ಇದೆ. ಗುಡಿಗೆ ಹೋಗ್ಬೇಕು ಅಂತಿಲ್ಲ. ಆದರೆ ನಮ್ಮ ಇತಿಮಿತಿ ಏನಂತಂದ್ರೆ ಆ ಪ್ರಕೃತಿಯಲ್ಲಿ ಎಲ್ಲ ಕಡೆ ನಮ್ಗೆ ದೇವರನ್ನು ಕಾಣ್ಲಿಕ್ಕೆ ಆಗ್ತಿಲ್ಲ.
ಆಗದೇ ಇರೋ ಮೂಲಕವಾಗಿ ನಾವು ಗುಡಿ ಗುಂಡಾರಗಳಿಗೆ ಹೋಗ್ತೇವೆ ಅಷ್ಟೇ. ಅಲ್ಲಿ ಬೆಳಗ್ಗೆ ಎದ್ದು ಆವಾಹನೆ ಮಾಡ್ತೇವೆ, ಬಾರಪ್ಪ ಭಗವಂತನಲ್ಲಿ ಕೂತ್ಕೋ ಪೂಜೆ ಮಾಡಿಸ್ಕೋ ಬಾ ಅಂತೇವೆ. ಆ ಪೂಜೆ ಆದ್ಮೇಲೆ ಮತ್ತೆ ವಿಸರ್ಜನೆ ಮಾಡ್ತೇವೆ, ಮತ್ತೆ ನಾಳೆ ದಿವಸ ಇದೆ. ಆದ್ರೆ ಎಂದೂ ಇದಕ್ಕೆ ಆವಾಹನೆ ಬೇಕಾಗಿಲ್ಲ, ವಿಸರ್ಜನೆ ಬೇಕಾಗಿಲ್ಲ ಈ ಜಗತ್ತಿನೊಳಗೆ, ನಿಸರ್ಗದಲ್ಲಿ, ಪ್ರಕೃತಿಯಲ್ಲಿ. ಮಾಸದೊಮ್ಮೆಗೂ ಸನ್ನಿಧಾನದಲ್ಲಿ ಹೋಗೋದೇ ಇಲ್ಲ, ವಾಸವಾಗಿ ನಿತ್ಯ. ಒಳ್ಳೆ ಉದಾಹರಣೆ ಅದಕ್ಕೆ ಏನು ಅಂತಂದ್ರೆ ಸಾಲಗ್ರಾಮದ ಉಪಾಧಿ. ಪ್ರತಿಮೆಗಳಿಗೆ ಆವಾಹನೆ ಬೇಕು, ವಿಸರ್ಜನೆ ಬೇಕು. ಪ್ರತಿಮೆಯನ್ನ ಆ ಲೋಹದ ಪ್ರತಿಮೆ ಆಗಿರ್ಲಿ, ಕಲ್ಲಿನ ಪ್ರತಿಮೆ ಆಗಿರ್ಲಿ, ಆ ಶಿಲ್ಪಿಗಳ ಹತ್ರ ಮಾಡಿಸಿದ್ರೆ ಅದನ್ನ ಜಲಾಧಿವಾಸ, ನೀರಿನಲ್ಲಿ ಇಡಬೇಕು, ಧಾನ್ಯಾಧಿವಾಸ ಮಾಡಬೇಕು, ಅಕ್ಕಿ ಬೇಳೆ ಮುದ್ರಾದಲ್ಲಿ ಇಡಬೇಕು. ಆಮೇಲೆ ತಂದು ಅದನ್ನು ಪುರೋಹಿತನ ಕರೆದು ಪ್ರತಿಷ್ಠಾಪನೆ ಮಾಡಬೇಕು. ಪ್ರತಿಷ್ಠಾಪನೆ ಮಾಡಿದ ಮೇಲೂ ಕೂಡ ನಿತ್ಯ ಆವಾಹನ ವಿಸರ್ಜನೆ ಇತ್ಯಾದಿಗಳು ಬೇಕು. ಮಡಿ ಮೇಲೆಯೂ ಸರಿಯಾಗಲಿಲ್ಲೇನೋ 15 ದಿವಸಕ್ಕೊಮ್ಮೆ ತಿಂಗಳಿಗೊಮ್ಮೆ ಉದ್ವಾರ್ಚನೆ ಮಾಡಿದೆ ಅಂತಾರೆ. ಇಷ್ಟೆಲ್ಲ ಕಷ್ಟ. ಶಾಲಗ್ರಾಮಕ್ಕೆ ಯಾವ ಆವಾಹನೆ ಬೇಡ, ವಿಸರ್ಜನೆ ಬೇಡ, ನಿತ್ಯ ಅಲ್ಲಿ ಭಗವಂತನ ಜ್ವಲಂತ ಸನ್ನಿಧಾನ. ತಪ್ತ ಕಾಂಚನದ ಉಪಾಧಿ ಅಂತ ಹಿಂದೊಂದು ಕಡೆ ಬಂದಿತ್ತು. ಬಂಗಾರವನ್ನ ಬೆಂಕಿಗೆ ಹಾಕಿದ್ರೆ ಆ ಬಂಗಾರವನ್ನು ನೀವು ಹೊರಗೆ ತೆಗೆದ್ರೆ ಅಲ್ಲಿ ಎಲ್ಲಿ ಬೆಂಕಿ ಇದೆ ಅಂತ ಕೇಳೋದೇನು? ಇಲ್ಲಿದೆಯೋ ಅಲ್ಲಿದೆಯೋ? ಅಲ್ಲಿಲ್ಲ. ನಾವು ಮನೆಯೊಳಗೆ ಇದ್ದೀವಿ ಅಂದ್ರೆ ಇಲ್ಲಿದ್ದೀವಿ, ಆ ಮೂಲೆಯಲ್ಲಿ ನಾನಿಲ್ಲ, ಅಲ್ಲಿ ನೀವಿದ್ದೀರಿ, ನೀವಿಲ್ಲಿಲ್ಲ. ನಾವಿರೋದೆಲ್ಲ ಒಂದೊಂದು ಕಡೆ. ಕಾದ ಬಂಗಾರದಲ್ಲಿ ಬೆಂಕಿ ಎಲ್ಲಿದೆ ಅಂದ್ರೆ ಎಲ್ಲಾ ಕಡೆ ಇದೆ. ಮತ್ತೆ ಎಲ್ಲಾ ಕಡೆ ಇದೆ ಅಂತ ಅನುಭವಕ್ಕೆ ಬೇರೆ ಬರ್ತದೆ. ಹಾಗೆ ಶಾಲಗ್ರಾಮ ಒಂದೊಂದು ಇದ್ರೆ ಮನೆಯಲ್ಲಿ ಅದರ ಸನ್ನಿಧಾನ ಎಂದೂ ಮಾಸೋದಿಲ್ಲ. ಅದಕ್ಕೆ ಆ ಶಾಲಗ್ರಾಮದ ಸನ್ನಿಧಾನ ನಮಗೆ ನಡ್ಕೊಳ್ಳುವವರಿಗೆ, ಭಕ್ತರಾಗಿ ನಡ್ಕೊಳ್ಳುವವರಿಗೆ, ನಡ್ಕೊಳ್ಳದೆ ಇದ್ದವ್ರಿಗೆ ಏನೂ ಇಲ್ಲ, ನಂಬಿದವರಿಗಿದೆ, ನಂಬದೇ ಇದ್ದವರಿಗಿಲ್ಲ. ಹೀಗೆ ಶಾಲಗ್ರಾಮದಲ್ಲಿ ಆ ಭಗವಂತನ ಸನ್ನಿಧಾನ ಹೇಗೆ ಅನುಭವಕ್ಕೆ ಬರ್ತದೋ ಹಾಗೆ ಈ ನಿಸರ್ಗದಲ್ಲಿ ಭಗವಂತ ಇದ್ದಾನೆ. ಕಾಣುವ ಕಣ್ಣು, ಒಳಗಣ್ಣು ಬೇಕಿಷ್ಟೆ. ಅದಿಲ್ಲದೆ ಹೋದ್ರೆ ಈ ಜಗತ್ತು ಇದ್ರ ಸುಮ್ಮನೆ ಸಾಯಂಕಾಲ ಹೋಗಿ ಸೂರ್ಯಾಸ್ತ ನೋಡೋದು, ಪ್ರಕೃತಿ ಎಷ್ಟು ರಮಣೀಯ ಆಗಿದೆ ಅಂತ ಅನ್ನೋದು, ಮಳೆಗಾಲ ಬಂದ್ರೆ ಜಲಪಾತಗಳಿಗೆ ಹೋಗಿ ಅಲ್ಲಿ ನೋಡೋದು, ಬೇಸಿಗೆಗಾಲ ಬಂದ್ರೆ ಟೂರ್ ಮಾಡೋದು, ಇಷ್ಟೊಳ್ಳೆ ಮನುಷ್ಯ ಕಳೆದು ಹೋಗ್ತಾನೆ. ಆದ್ರೆ ಎಲ್ಲಾ ಕಡೆ ಭಗವಂತನ ಸನ್ನಿಧಾನ ಇದೆ ಅಂತ ತಿಳ್ಕೊಂಡ್ರೆ ಆ ಮೂಲಕ ಆತ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಶ್ರೀಶಗೆ ಜಡ ಪ್ರತಿಮಾ ಅನಿಸ್ಕೊಂಡಿದೆ. ಅದು ಅನಿಸ್ಕೊಂಡಿರೋದ್ರಿಂದ ಆ ಜಗತ್ತನ್ನು ಈಶಾವಾಸ್ಯ ಅಂತ ಹೇಳಿದೆ. ಈಶಾವಾಸ್ಯ ಉಪನಿಷತ್ತು ಅನ್ನುವಂಥ ಅನುಸಂಧಾನ ನಮಗಿರಬೇಕು. ಮುಂದೆ 14ನೇ ಪದ್ಯವನ್ನು ನೋಡ್ಬೇಕು. ಏಕಮೇವಾದ್ವಿತೀಯ ರೂಪ ಅನೇಕ ಜೀವರೊಳಿದ್ದು ತಾ ಪ್ರತ್ಯೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ತಿಳಿಸದಲೇ ಮೂಕ ಬಧಿರಾಂಧಾದಿ ನಾಮಕ ಈ ಕಳೆಯವರದೊಳಗೆ ಕರೆಸುವ ಮಾ ಕಳತ್ರನ ಅಲೌಕಿಕ ಮಹಿಮೆಗಳಿಗೇನೆಂಬೆ. ಇವನು ಅನಂತ ಜೀವರೊಳಗಿದ್ದಾನೆ. ಇಂಥ ಜೀವರೊಳಗಿದ್ದಾನೆ, ಇಂಥ ಕಡೆ ಇಲ್ಲ ಅಂತಿಲ್ಲ, ಎಲ್ಲಾ ಜೀವರೊಳಗೂ ಅವನಿದ್ದಾನೆ. ಮತ್ತೆ ಅವರವರ ಕರ್ಮಗಳನ್ನು ಆತ ಮಾಡಿಸ್ತಾನೆ ಇದ್ದಾನೆ. ಅವ್ರ ಕಡೆಯಿಂದ ಏನ್ ಮಾಡಿಸ್ಬೇಕು ಅದನ್ನು ಮಾಡಿಸ್ತಿದ್ದಾನೆ. ಕರ್ಮಗಳಾಗ್ತವೆ, ಆದ್ರೆ ಅವರಿಗೆ ಮೋಹ ಕೊಟ್ಬಿಟ್ಟಿದ್ದಾನಾದ್ರಿಂದ ಅವರಿಗೆ ಇದನ್ನೆಲ್ಲ ಮಾಡ್ತಿರೋದು ಭಗವಂತ ಅನ್ನುವ ಎಚ್ಚರ ಇಲ್ಲ. ನಾವೇ ಮಾಡ್ತಿದ್ದೇವೆ, ನಾವು 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 ಅಂತ. ಪ್ರಕೃತೇ ಕ್ರಿಯಮಾಣಾನಿ ಗುಣೇ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಅಂತ ಭಗವದ್ಗೀತೆ. ಪ್ರಕೃತಿಯೊಳಗಿರುವಂತಹ ಭಗವಂತ ಅವನೆಲ್ಲ ಕೆಲಸ ಮಾಡಿಸ್ತಿದ್ದಾನೆ, ಅವನ ಶಕ್ತಿ ಇದು. ಆದ್ರೆ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ, ನಾನು ಕೆಲಸ ಮಾಡ್ತಿದ್ದೇನೆ ಅಂತ ಇವನು ತಿಳ್ಕೊಂಡು ಭ್ರಾಂತನಾಗಿಬಿಟ್ಟಿದ್ದಾನೆ. ನಾನು ಮಾಡುವಾಗಲೂ ಕೂಡ ಇದನ್ನೆಲ್ಲ ನಾನು ಮಾಡಿಸ್ತಿಲ್ಲ, ಒಳಗಿರುವಂತಹ ಭಗವಂತ ಮಾಡಿಸ್ತಿದ್ದಾನೆ ಅಂತ ತಿಳ್ಕೊಂಡ್ಬಿಟ್ರೆ ಇದನ್ನೆಲ್ಲ ಮಾಡಿಯೂ ದಾಟಿ ಹೋಗ್ತಾನೆ. ಆದ್ರೆ ಆ ಎಚ್ಚರ ಇಲ್ಲ, ಅದರಿಂದ ಇಲ್ಲೇ ಸಿಲುಕಿ ಬಿದ್ದಿದ್ದಾನೆ. ಮೋಹಿಸುತ್ತಿಪ್ಪ ತಿಳಿಸದಲೇ ಮೂಕ ಬಧಿರಾಂದಾದಿ ನಾಮಕ. ಅವನಿಗೆ ಈ ಶರೀರದಲ್ಲಿ ಇದ್ದಾನಲ್ಲ, ಈ ಶರೀರದಲ್ಲಿ ಕೆಲವರು ಮೂಕರಾಗಿದ್ದಾರೆ, ಅವ್ರಿಗೆ ಬಾಯಿ ಬರ್ತಿಲ್ಲ. ಅವ್ರು ಬಾಯಿ ಬರ್ತಿಲ್ಲ ಅಂತ ಅವ್ರನ್ನ ಅಪಹಾಸ್ಯ ಮಾಡಬೇಡ್ರಿ, ಯಾಕಂದ್ರೆ ಅವ್ರೊಳಗೆ ಮೂಕ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ. ಇದು ನೋಡ್ರಿ ಎಂಥ ಅನುಸಂಧಾನ. ಇಂಥ ಎಲ್ಲ ಅನುಸಂಧಾನಗಳು ಬರಬೇಕಾದ್ರೆ ತೀರಾ ಸಾಧಾರಣ ಯಾರು ಪ್ರವಚನ ಮಾಡೋರಿಗೆ 12 ವರ್ಷ ಓದ್ದವರಿಗೆಲ್ಲ ಇಂಥ ಅನುಸಂಧಾನ ಬರೋದೇ ಇಲ್ಲ. ಬಹಳ ದೊಡ್ಡ ಎತ್ತರಕ್ಕೇರಿದಂತಹ ಸಾಧನ ಜೀವಿಗಿಂತ ಅನುಸಂಧಾನ ಬರ್ಲಿಕ್ಕೆ ಸಾಧ್ಯ. ಮೂಕನಾದ ವ್ಯಕ್ತಿಯನ್ನ ಹಾಸ್ಯ ಮಾಡಬೇಡಿ, ಅವರೊಳಗೆ ಮೂಕ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ. ಕಿವುಡ ಅಂತ ಅವನನ್ನ ಗೇಲಿ ಮಾಡಬೇಡಿ. ಅವನಲ್ಲಿ ಬಧಿರ ಅಂದ್ರೆ ಸಂಸ್ಕೃತ ಶಬ್ದ ಅಷ್ಟೇ, ನೀವು ಯಾವ ಶಬ್ದದಿಂದ ಕರೆದ್ರು ಒಂದೇ. ಬಧಿರ ಅನ್ನೋ ಶಬ್ದದಿಂದ ಭಗವಂತ ಇದ್ದಾನೆ. ಕುರುಡ ಕಣ್ಕಾಣೋದಿಲ್ಲ ಅಂತ ಅನ್ಬೇಡ್ರಿ, ಯಾಕಂದ್ರೆ ಅಂಧ ಅನ್ನೋ ಹೆಸರಿನಿಂದ ಭಗವಂತ ಅವನಲ್ಲಿದ್ದಾನೆ. ಅಂಧ, ಬಧಿರ, ಮೂಕ ಇತ್ಯಾದಿ ಶಬ್ದಗಳು ಭಗವಂತನನ್ನೇ ಹೇಳ್ತವೆ. ಹೇಳಿಸ್ಲಿಕ್ಕೆ ನಮಗೆ ಗೊತ್ತಿರಬೇಕಷ್ಟೇ. ಅದ್ರ ಪ್ರಕೃತಿ, ಅದ್ರ ಪ್ರತ್ಯಯ ನಮಗೆ ಗೊತ್ತಿದ್ರೆ, ವ್ಯಾಕರಣದ ಜ್ಞಾನ ಇದ್ರೆ, ಅದಕ್ಕೆ ಹಿರಿಯರು ಕೊಟ್ಟಿರುವಂತಹ ಮಾರ್ಗದರ್ಶನದ ಅರಿವಿದ್ರೆ ಆ ಎಲ್ಲಾ ಶಬ್ದಗಳಿಂದ ಭಗವಂತನ ನಾವು ಕಾಣಬಹುದು. ಜ್ಞಾನಿಗಳಾದವರು ಒಬ್ಬ ಸುಂದರವಾದ ವ್ಯಕ್ತಿಯನ್ನ ನೋಡಿ, ಇಲ್ಲಿ ಹಿಂದಿನ ಪದ್ಯದಲ್ಲಿ ಬಂತು, ಜಡ ಚೇತನ ಎಲ್ಲನೂ ಭಗವಂತನ ಪ್ರತಿಮಾ ಅಂದಮೇಲೆ ಚೇತನರಾದವರು ತುಂಬಾ ಸುಂದರವಾದಂತಹ ಒಬ್ಬ ಸ್ತ್ರೀ, ತುಂಬಾ ಸುಂದರವಾದಂತಹ ಪುರುಷ, ಯಾರೇ ಬಂದ್ರು ಒಳಗೆ ಸುಂದರ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ, ಒಳಗೆ ಸುಂದರಿ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ, ಮುಗೀತು. ಹಾಗೆ ಅನುಸಂಧಾನ ಮಾಡ್ಕೋತಾರೆ. ಮೂಕ ಬಂದ್ರೆ ಮೂಕ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ ಅಂತ ತಿಳ್ಕೊತಾರೆ. ಅಂಧ ಬಂದ್ರೆ, ಬದಿರ ಬಂದ್ರೆ ಆಯಾ ಹೆಸರಿನಿಂದ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊತಾರೆ.
ಎಲ್ಲಾ ಹೆಸರಿನಿಂದ ಒಳಗೆ ಈ ಭಗವಂತ ಇದ್ದಾನೆ. ಇವನ ಅಲೌಕಿಕ ಮಹಾಮಹಿಮೆಯನ್ನು ಏನೆಂದು ತಿಳ್ಕೊಳ್ಳೋದು? ಇದು ಯಾರಿಗಾರು ಮಹಿಮೆ ತಿಳಿಲಿಕ್ಕೆ ಸಾಧ್ಯವ? ಅದಕ್ಕೆ ಅವನನ್ನು ಏಕಮೇವಾದ್ವಿತೀಯ ಅಂತ ಕರೀತಾರೆ. ಇದೆಲ್ಲ ಛಾಂದೋಗ್ಯ ಉಪನಿಷತ್ನಲ್ಲೂ ಮತ್ತು ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬಂದದ್ದು. ಇವನಿಗೆ ಸಮಾನರಾದವರು ಎಲ್ಲಾದ್ರೂ ಇದ್ದಾರೆ ಅಂದ್ರೆ ಯಾರಾದರೂ ಎಲ್ಲಾದ್ರೂ ನೋಡಿದ್ದೀರಾ? ಏಕಮೇವಾದ್ವಿತೀಯಂ ಬ್ರಹ್ಮ. ಅವನು ಸಮಾಧಿಕ ರಹಿತನಾದ್ರಿಂದ ಅವನ ಮಹಿಮೆನೇ ಯಾರಿಗೂ ತಿಳಿಯೋದಿಲ್ಲ. ಎಲ್ಲಿ ಹೊಡೆದ್ರು ಕಿವುಡ ಅನ್ನೋ ಹೆಸರಿನಿಂದ, ಮೂಕ ಅನ್ನೋ ಹೆಸರಿನಿಂದ ಆತ ಎಲ್ಲಾ ಕಡೆ ಇದ್ದಾನೆ. ಏಕಮೇವಾದ್ವಿತೀಯೋಸೋ ತದಂತ್ರಸ್ಯ ವರ್ಜನಾತ್ ತತ್ಸಮಸ್ಯ ಅಧಿಕಸ್ಯಾಪಿ ಹ್ಯಭಾವ ಪುರುಷೋತ್ತಮ. ಆ ಭಗವಂತನ ಆಳ್ವಿಕೆಗೆ ಪಡೆದ ಇದ್ದವನು ಯಾರೂ ಇಲ್ಲ. ಆ ಭಗವಂತನ ಅಣತಿಯನ್ನು ಮೀರಿ ನಡೆಯುವವನು ಯಾರೂ ಇಲ್ಲ. ಆದ್ರಿಂದ ಏಕಮೇವಾದ್ವಿತೀಯ. ಎಲ್ಲಾ ಕಡೆ ಮೂಕ, ಕಿವುಡ ಮತ್ತೆ ಹೆಳವ ಅನ್ನೋ ರೂಪದಿಂದ ಎಲ್ಲಾ ಕಡೆ ಯಾರಾದ್ರೂ ಇದ್ದಾರೇನು ಈ ಜೀವರು? ಇವ್ರು ಯಾರೂ ಇಲ್ಲ. ಇವ್ರ ಮಹಿಮಾದಿಂದ ಈ ಜಗತ್ತು ನಡೆದಿಲ್ಲ. ಅದೆಲ್ಲ ನಡೀತಿರೋದು ಭಗವಂತ ಮಹಿಮಾದಿಂದ ನಡೆದಿದೆ. ಅದಕ್ಕಾಗಿ ಅವನನ್ನು ಆ ಥರ ತಿಳ್ಕೊಳ್ರಿ. ಏಕಮೇವಾದ್ವಿತೀಯ ರೂಪ ಅನೇಕ ಜೀವರೊಳಿದ್ದು ತಾ ಪ್ರತ್ಯೇಕ ಕರ್ಮವ ಮಾಡಿ ಮೋಹಿಸುತ್ತಿಪ್ಪ ತಿಳಿಸಿದೆ. ಪ್ರತ್ಯೇಕ ಕರ್ಮ ಇವ್ರ ಕಡೆಯಿಂದ ಹೇಗೆ ಕೆಲಸ ಮಾಡಬೇಕು ಹಾಗೆ ಇವ್ರ ಕಡೆಯಿಂದ, ಅವ್ರ ಕಡೆಯಿಂದ ಹೇಗೆ ಮಾಡಿಸ್ಬೇಕು ಹಾಗೆ ಅವ್ರ ಕಡೆಯಿಂದ. ಮೂಕ, ಬಧಿರ, ಅಂಧ, ನಾಮಕ ಅವೆಲ್ಲ ಈ ಭಗವಂತನಿಗೆ ಹೆಸರು. ಈ ಕಳೆಯವರದೊಳಗೆ ಕರೆಸುವ ಮಾ ಕಲತ್ರನ ಅಲೌಕಿಕ ಮಹಿಮೆಗಳಿಗೆ ಏನಂಬೆ. ಇದೆಲ್ಲ ಅವನು ಅಲೌಕಿಕ ಮಹಿಮಾ, ಜಗತ್ತಿನಲ್ಲೆಂದು ಕಂಡು ಕೇಳರಿಯದ ಮಹಿಮಾ ಇದು. ಇದಕ್ಕೆ ನಾನೇನು ಅನ್ಲಿಕ್ಕೆ ಸಾಧ್ಯ ಇದೆ? ಉಳಿದವರು ಸುಂದರ ಅಂತ ಪುರುಷ ಸ್ತ್ರೀಯರು ನೋಡಿದ್ರೆ ಮೋಹಗೊಳ್ತಾರೆ, ಯಾರೋ ಕಿವುಡರನ್ನ ಮೂಕರನ್ನು ನೋಡಿದ್ರೆ ಅಪಹಾಸ್ಯ ಮಾಡ್ತಾರೆ. ಅಲ್ಲಿ ಭಗವಂತನನ್ನು ಕಾಣಬೇಕು ಅಂತ ಅನುಸಂಧಾನ ಬರಬೇಕಾದ್ರೆ ಅದು ಸಾಧಾರಣರಾದವ್ರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಉಳಿದವ್ರ ಬಗ್ಗೆ ಇದ್ರ ಬಗ್ಗೆ ಸುಮ್ಮನೆ ಪ್ರವಚನ ಹೇಳಲಿಕ್ಕೆ ಮಾತ್ರ ಸಾಧ್ಯ. ಅದನ್ನು ಜೀವಮಾನದಲ್ಲಿ ಅನುಸಂಧಾನಕ್ಕೆ ತಂದುಕೊಂಡು ಆ ಎತ್ತರಕ್ಕೆ ಏರ್ಲಿಕ್ಕೆ ಸಾಧ್ಯ ಯಾರಿಗೆ ಅಂತ ದೊಡ್ಡವರಿಗೆ ಮಾತ್ರ ಸಾಧ್ಯ. ಲೋಕಬಂಧುರ್ ಲೋಕನಾಥ ವಿಶೋಕ ಭಕ್ತರ ಶೋಕನಾಶಕ ಶ್ರೀಕರಾರ್ಚಿತ ಶೋಕದಂದದಲಿಪ್ಪ ಸರ್ವರುಳು ಸಾಕುವನು ಸಜ್ಜನರ ಪರಮ ಕೃಪಾಕರೇಶ ಪಿನಾಕಿ ಸನ್ನುತ ಸ್ವೀಕರಿಸುವ ಆನತರು ಕೊಟ್ಟ ಸಮಸ್ತ ಕರ್ಮಗಳ. ಇವನು ಲೋಕಬಂಧುರ್ ಲೋಕನಾಥೋ ಮಾಧವೋ ಭಕ್ತವತ್ಸಲ ಅಂತ ವಿಷ್ಣು ಸಹಸ್ರನಾಮ. ಅದ್ರದ್ದು ಲೋಕಬಂಧುರ್ ಲೋಕನಾಥ ಅಂತ ಶಬ್ದ ತಗೊಂಡ್ರಷ್ಟೆ. ಅವನು ವಿಶೋಕ, ಎಲ್ಲ ದುಃಖಗಳನ್ನು ಆತ ಮೀರಿ ನಿಂತವನು. ಭಕ್ತರ ಶೋಕನಾಶನ, ಭಕ್ತರ ದುಃಖಗಳನ್ನೆಲ್ಲ ಪರಿಹಾರ ಮಾಡುವಂಥವನ್ನೆಲ್ಲ ಸ್ಪಷ್ಟವಾಗಿ ಗೊತ್ತಾಗ್ತದೆ. ಶ್ರೀಕರಾರ್ಚಿತ, ಲಕ್ಷ್ಮೀದೇವಿಯ ಈ ಕರಕಮಲಗಳಿಂದ ಆತ ಪೂಜಿತನಾದವನು. ಶೋಕದಂದದಲಿಪ್ಪ ಸರ್ವರುಳು, ಎಲ್ಲರಿಗೂ ಒಳಗೂ ಇದ್ದಾನೆ. ಆದರೆ ಅವರವರಿಗೇನು ಪಾಪ ಲೇಪ ಆಗಬೇಕಲ್ಲ ಅದು ಇವನಿಗಿಲ್ಲ. ಆ ಒಳಗಿರೋ ಜೀವನಿಗೆ ಪುಣ್ಯ ಪಾಪದ ಲೇಪ, ಇವನಿಗೆ ಮಾತ್ರ ಸೋಕೋದಿಲ್ಲ. ಅದರ ಸೋಂಕು, ಅದು ಇನ್ಫೆಕ್ಷನ್ ಇವನಿಗಿಲ್ಲ. ಸಾಕುವನು ಸಜ್ಜನರ ಪರಮ ಕೃಪಾಕರೇಶ, ಸಜ್ಜನರನ್ನು ಈ ಮೂಲಕ ಆತ ಕಾಪಾಡ್ತಾನೆ. ಪರಮ ಕೃಪಾಕರೇಶ, ಬಹಳ ದೊಡ್ಡ ಕರುಣಾಶಾಲಿ ಈತ. ಪಿನಾಕಿ ಸನ್ನುತ, ಎಲ್ಲಾ ದೇವತೆಗಳಿಂದಲೂ ಕೂಡ, ಬ್ರಹ್ಮಾದಿ ಸಕಲ ದೇವತೆಗಳಿಂದಲೂ ಕೂಡ ನಮಸ್ಕೃತನಾದವನು. ಸ್ವೀಕರಿಸುವ ಆನತರು ಕೊಟ್ಟ ಸಮಸ್ತ ಕರ್ಮಗಳ. ಭಕ್ತರಾದವರು ಏನು ಕರ್ಮ ಅವನಿಗೆ ಕೊಟ್ಟರು, ನಾವು ಪಂಡಿತರಲ್ಲ, ಜ್ಞಾನಿಗಳಲ್ಲ, ನಾವೇನು ಕರ್ಮ ಮಾಡ್ತೇವೆ, ನಾವೇನು ಭಗವಂತನಿಗೆ ಕೊಟ್ಟೇವು ಅಂತ ಕೀಳರಿಮೆ ಬೇಡ. ಏನು ಕೊಡ್ತಿರೋ ಅದನ್ನು ಸ್ವೀಕಾರ ಮಾಡಲಿಕ್ಕೆ ತಯಾರಿದ್ದಾನೆ. ನೀವು ಕೊಡ್ಲಿಕ್ಕೆ ಮುಂದಾಗೋದಷ್ಟೇ ಬಾಕಿ, ಅವನು ಮಾತ್ರ ಸ್ವೀಕಾರ ಮಾಡಲಿಕ್ಕೆ ಈಗಾಗಲೇ ತಯಾರೇ ಇದ್ದಾನೆ. ಸ್ವೀಕರಿಸುವನು ಆನತರು ಕೊಟ್ಟ ಸಮಸ್ತ ಕರ್ಮಗಳ. ಆನತರು ಅಂದ್ರೆ ಭಕ್ತರು, ಅವ್ರು ಕೊಟ್ಟಂತ ಎಲ್ಲಾ ಕರ್ಮಗಳನ್ನು ಆತ ಸ್ವೀಕಾರ ಮಾಡ್ತಾನೆ. ಇಲ್ಲಿಗೆ ಹರಿಕಥಾಮೃತಸಾರದ 18ನೇ ಬಿಂಬೋಪಾಸನ ಸಂಧಿಯ 15ನೇ ಪದ್ಯ ಸಮಾಪ್ತಿಯನ್ನು ಕಂಡಿದೆ. ಒಟ್ಟಾರೆ ಪದ್ಯಗಳಲ್ಲಿ 539 ಪದ್ಯಗಳು ಸಮಾಪ್ತಿಯನ್ನು ಕಂಡಿವೆ. ಈ ಶ್ರವಣ, ಇವತ್ತು ಉಪನಿಷತ್ತುಗಳ ಶ್ರವಣವನ್ನು ಕೂಡ ನಾವು ಯಥಾಶಕ್ತಿಯಾಗಿ ಮಾಡಿದೆವು. ಅದು ರಾಯರ ಆರಾಧನೆ ದಿವಸ ಆ ರಾಯರಿಗೆ ನಾವು ಮಾಡಿದಂಥ ಉಳಿದೆಲ್ಲ ಸೇವೆಗಳು, ಬೆಳಗ್ಗೆ 5 ಗಂಟೆಯಿಂದ ಪ್ರಾರಂಭ ಮಾಡಿಕೊಂಡು ಎಲ್ಲ ಥರ ಸೇವೆಗಳನ್ನು ಮಾಡಿದೆವು ಅಂತ ತಿಳ್ಕೊಂಡಿವೆ. ಆ ಎಲ್ಲ ಸೇವೆಗಳಿಗಿಂತ ಇದು ಅವರಿಗೆ ಪ್ರೀತಿಕರ. ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಭಾರತೀಯರ ಮುಖ್ಯ ಪ್ರಾಣಾಂತರ್ಗತರಾದಂಥ ಆ ಲಕ್ಷ್ಮೀ ವೆಂಕಟೇಶ್ ಏನಿದ್ದಾನೆ ಅವನಿಗಿದು ಅರ್ಪಿತ ಆಗಲಿ ಅನ್ನುವಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತಿಯನ್ನು ಕಂಡಿದೆ.